ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಗೆ ಬಾಳೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವಿಶೇಷವಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ದ್ರೌಪದಿ ತನ್ನ ಅಣ್ಣ ಕೃಷ್ಣನಿಗೆ ರಕ್ಷಾಬಂಧನವನ್ನು ಕಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ತಮ್ಮ ಅಣ್ಣಂದರಿಗೆಲ್ರಿಗೂ ತಮ್ಮಂದರಿಗೆಲ್ಲರಿಗೂ ಕೂಡ ರಾಖಿಯನ್ನು ಕಟ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿವಸ ರಕ್ಷಾಬಂಧನ. ಅದೇ ರೀತಿ ವಿಶೇಷವಾಗಿ ಜನಿವಾರ ಧರಿಸ್ತಕ್ಕಂಥ ಬ್ರಾಹ್ಮಣರಿಗೆ, ವೈಷ್ಣವರಿಗೆ ಎಲ್ಲರೂ ಕೂಡ ಇವತ್ತು ಜನಿವಾರವನ್ನು ಬದಲಾಯಿಸ್ತಕ್ಕಂಥ ದಿವಸ, ಉಪಕರ್ಮವನ್ನು ಬದಲಾಯಿಸ್ತಕ್ಕಂಥ ದಿವಸ, ಯಜ್ಞೋಪವೀತೆಯನ್ನು ಬದಲಾಯಿಸ್ತಕ್ಕಂಥ ದಿವಸ. ಸೊ ವಿಶೇಷವಾಗಿ ಇವತ್ತು ಈ 2 ದಿವಸಗಳ ಆಚರಣೆಯ ಜೊತೆಗೆ ನಿನ್ನೆ ಏನೆಲ್ಲ ಮಹಿಳೆಯರು ವಿಶೇಷವಾಗಿ ಅದರಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನು ಮನೆದುಂಬಿಸ್ಕೊಂಡಿದ್ರು, ಮನೆಯಲ್ಲೆಲ್ಲ ಅಲಂಕಾರಗಳ ಮೂಲಕ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳ ಮಾಡೋದ್ರ ಮೂಲಕ ಯಾರೆಲ್ಲ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರು, ಆ ಎಲ್ಲ ಸಾಕಷ್ಟು ಫೋಟೋಸ್ಗಳನ್ನ ನಮಗೆ ಕಳಿಸಿದ್ದಾರೆ. ಅವರೆಲ್ಲ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನ ಕೂಡ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸೊ ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಅದೇ ರೀತಿ ಕ್ರೀಡಾ ಸುದ್ದಿ ಏನಿದೆ ಮತ್ತು ಮಳೆಯ ಸುದ್ದಿ ಏನಿದೆ ಅನ್ನೋದು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಏನೇನಂತ ಕಿವಿ ಮಾತು, ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯಮಾಡಿ TVLMನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ TV ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು TVLMನ ಮ್ಯೂಟ್ ಮಾಡಿ ಮಾತಾಡಬೇಕಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕವಾಗುತ್ತೆ. ಅದೇ ರೀತಿ ಯಾರೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬಿಡಿ, ಯಾಕೆಂದರೆ ಬೇರೆಯವರಿಗೆ ಉತ್ತರ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿ ಅವ್ರು ಬೇಜಾರು ಮಾಡ್ಕೊಳ್ತಾರಲ್ವ. ಬನ್ನಿ, ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ತೆ ಸರ್, ನಾನು ಜ್ಯೋತಿ ಅಂತ ಅಬ್ರಗೆರೆಯಿಂದ ಮಾತಾಡ್ತಿರೋದು. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಹಾ ಸರ್, ಚೆನ್ನಾಗಿದ್ದೀವಿ ಸರ್. ನೀವು ಸರ್? ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದು ಸರ್? ನಂದು ಕೂಡ ಆಯಿತು. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ರಾ? ಹಾ ಸರ್, ಮಾಡ್ತೀವಿ ಸರ್. ಫೋಟೋ ಕಳಿಸಿದ್ವಿ ಸರ್. ನಿನ್ನೆ ಫೋಟೋ ಕಳಿಸಿದ್ರಿ ಅಲ್ವಾ? ಹಾ ಸರ್, ಕಳಿಸಿದ್ದೆ. ಓಕೆ. ಇವತ್ತಿನ ಅಣ್ಣಂದ್ರಿಗೆ ಯಾರಿಗಾರು ರಾಖಿ ಕಟ್ಬಿಟ್ಟು ಫೋಟೋ ಕಳಿಸಿದ್ದೀರಾ? ತಮ್ಮ ಇತ್ತು ಸರ್, ಕಟ್ಟಿದ್ವಿ. ಇವತ್ತು ನಮ್ಮ ಮನೆಯವರು ಮತ್ತೆ ಅವ್ರ ಅಕ್ಕ ರಾಖಿ ಕಟ್ಟಿದ್ರು, ಮತ್ತೆ ನನ್ನ ಮಗಳು ನನ್ನ ಮಗನಿಗೆ ರಾಖಿ ಕಟ್ಟಿದ್ರು. ಫೋಟೋ ಕಳಿಸಿದ್ವಿ ಸರ್. ಜ್ಯೋತಿ ಹುಡುಗೇರಿ ಅಂತ ಕಳಿಸಿದ್ವಿ. ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿಮ್ಮ ನಿಮ್ಮದು. ಹೌದು, ಹೊರಗಿದ್ವಿ ಸರ್. ನೋಡಿ. ಹಾ ಸರ್. ಎಲ್ಲ ನಿಮ್ದೇನಾ ಫೋಟೋಸ್ ಇದು? ಹಾ ಸರ್. ಹಾ ಸರ್. ಓಕೆ. ಸೊ ಒಳ್ಳೆಯದಾಗಲಿ. ರಕ್ಷಾಬಂಧನ ಕಟ್ಟಿರ್ತಕ್ಕಂಥ ನಿಮ್ಮ ಮಕ್ಕಳಿಗೆ, ನಿಮ್ಮ ಕಟ್ಟಿಸ್ಕೊಂಡಿರ್ತಕ್ಕಂಥ ನಿಮ್ಮ ಮನೆಯವ್ರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಿಮಗೂ ಕೂಡ ರಕ್ಷಾಬಂಧನ ಹಾರ್ದಿಕ ಶುಭಾಶಯಗಳು. ಸೊ ನೀವೆಲ್ಲರೂ ಕೂಡ ಹೀಗೆ ನಗ್ನಗ್ತಾ ಸಂತೋಷವಾಗಿರಿ ಅಂತ ಹಾರೈಸ್ತಾ ಇದ್ದೀನಿ ನಿಮ್ಮ. ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ರಕ್ಷಾಬಂಧನವನ್ನು ತುಂಬ ಜನ ಕಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಪ್ರೀತಿಯ ಅಣ್ಣಂದರಿಗೆ, ಪ್ರೀತಿಯ ತಮ್ಮಂದರಿಗೆ ರಾಖಿಯನ್ನು ಕಟ್ಬಿಟ್ಟು ನಮಗೆ ಫೋಟೋಸ್ಗಳನ್ನ ಶೇರ್ ಮಾಡಿದ್ದಾರೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದ ಫೋಟೋಸ್ಗಳನ್ನೂ ಕೂಡ ಸಾಕಷ್ಟು ಜನ ಕಳಿಸಿದ್ದಾರೆ. ಅವೆಲ್ಲವನ್ನು ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಕಾರ್ಯಕ್ರಮ ಬೆಳಗ್ಗೆ ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ಕಾರ್ಯಕ್ರಮ ವಿಶೇಷವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಅದೇ ರೀತಿ ಯಾರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಮಯ ಆಗೋದೇ ಇಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮ ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಇವತ್ತಾ? ಹೆಸರೇನು ಸರ್? ಅಜಯ್ ಅಂತನಾ? ಹೆಸರು ಬರ್ದು ಕಳಿಸಿದ್ದೀರಲ್ವಾ ಸರ್? ಹೆಸರು ಬರ್ದು ಕಳಿಸಿದ್ದೀರಾ ಫೋಟೋದಲ್ಲಿ? ಇಬ್ಬರದ್ದು ಬೇರೆ ಬೇರೆ ಕಳಿಸಿದ್ರು. ಓಕೆ ಸರ್, ಪುನರ್ವಿ ಮತ್ತು ಅಜಯ್ ಇಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಪ್ರಸಾರ ಆಗುತ್ತೆ. ಆಗ್ತಾ ಇದೆ ನೋಡಿ ಸರ್, ಇದೇನಾ? ಇದು ಪುನರ್ವಿದಾ? ಓಕೆ ಸರ್, ಒಳ್ಳೆಯದಾಗಲಿ. ಪುನರ್ವಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಅಜಯ್ ಫೋಟೋನು ಹಾಕೋ ಪ್ರಯತ್ನವನ್ನು ಮಾಡ್ತೀವಿ ಸರ್, ನಮಗೆ ಬಂದಿದ್ರೆ. ಸರ್, 2 ಪುನರ್ವಿದೆ ಬಂದಿದೆ ನಮಗೆ. ಅಜಯ್ದು ಹಾಕಿದಾರಾ? ಓಕೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ಖಂಡಿತ ಫೋಟೋ ಪ್ರಸಾರ ಮಾಡ್ತೀವಿ. ಒಳ್ಳೆಯದಾಗಲಿ ಸರ್. ಆ ಭಗವಂತ ನಿಮ್ಮ ಇಬ್ಬರು ಮಕ್ಕಳಿಗೆ ಒಳ್ಳೆಯದನ್ನು ಮಾಡಲಿ ಸರ್.
ಫೋಟೋ ಬರ್ತಾ ಇದೆ ನೋಡಿ ಸರ್, ಅಜಯ್ ಅವ್ರದ್ದು ಹಾಂ ಸರ್. ಇದೇ ಫೋಟೋ ಅಲ್ವಾ? ಹ್ಞೂ ಸರ್, ಅದೇ. ಓಕೆ ಓಕೆ ಸರ್, ಒಳ್ಳೆಯದಾಗಲಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ಕೂಡ ನಿಮ್ಮ ಮಕ್ಕಳ, ನಿಮ್ಮ ಕುಟುಂಬಸ್ಥರ, ನಿಮ್ಮ ಸ್ನೇಹಿತರ ಫೋಟೋಸ್ನ ನಮ್ಮ V1 ವಾಹಿನಿಯಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಒಂದು ದಿವಸ ಮುಂಚಿತವಾಗಿ ಅವರ ಹುಟ್ಟುಹಬ್ಬ ಅಥವಾ ಅವರ ಒಂದು ಆ್ಯನಿವರ್ಸರಿ ಆಗಿರ್ಬೋದು, ಅಥವಾ ಅವರೇನಾದರೂ ಅಚೀವ್ಮೆಂಟ್ ಮಾಡಿದ್ರೆ ಅದರ ಡೀಟೇಲ್ಸನ್ನು ಬರೆದು ನಮಗೆ ಇದೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆ ಫೋಟೋಸ್ನ ಮರುದಿರಿಸಿದ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತೀವಿ. ಎಲ್ಲರೂ ಉಚಿತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಜೈ ಶ್ರೀರಾಮ್ಪ, ಹೇಗಿದೆಯಾ? ರೋಹಿತ್ ಜಾಧವಾ? ಭರತ್, ಓಕೆ ಓಕೆ, ಹೇಳಿಪ್ಪ ಭರತ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಓಕೆ, ರಕ್ಷಾಬಂಧನ ಕಟ್ಟಿಸ್ಕೊಂಡ್ರಾ? ಹೌದಾ, ಓಕೆ ಓಕೆ. ನಿಮ್ದ್ರಲ್ಲಿ ಜನಿವಾರ ಹಾಕ್ತಾರಾ? ಓಕೆ, ಒಳ್ಳೇದು. ರಕ್ಷಾಬಂಧನ ಯಾಕೆ ಕಟ್ತಾರೆ ಅಂತ ಗೊತ್ತಾ ನಿಂಗೆ? ರಕ್ಷಾಬಂಧನ ಯಾವುದಕ್ಕೋಸ್ಕರ ಕಟ್ತಾರೆ ಅಂತ ಗೊತ್ತಾ? ಅವಾಗ ಕೃಷ್ಣನ ಯಾವುದೇ ಕಷ್ಟ ಪರಿಸ್ಥಿತಿಯಲ್ಲಿದ್ರು ನಿಮ್ ಕಾಪಾಡ್ತೀನಿ ಅಂದ್ರು ಸರ್. 100%. ಸೊ ಸುದರ್ಶನ ಚಕ್ರವನ್ನು ಮರಳಿ ಪಡೆಯುವಾಗ ಶ್ರೀಕೃಷ್ಣನಿಗೆ ಗಾಯ ಆಗತ್ತೆ. ಸೊ ಅಲ್ಲೇ ಇದ್ದಂತಹ ಒಂದು ದ್ರೌಪದಿ ತನ್ನ ಸೀರೆಯನ್ನು ಹರಿದು ಶ್ರೀಕೃಷ್ಣನಿಗೆ ಆ ಗಾಯಕ್ಕೆ ತಕ್ಷಣ ಕಟ್ತಾಳೆ. ಹಾಗಾಗಿ ಶ್ರೀಕೃಷ್ಣ ಆ ಸಂದರ್ಭದಲ್ಲಿ ಒಂದು ವಚನವನ್ನು ಕೊಡ್ತಾನೆ, ನೀನು ಎಂಥದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ನೆನೆಸ್ಕೊಂಡಿದ್ದೆ, ಆದರೆ ನಾನು ನಿನಗೆ ಅಲ್ಲಿ ಬಂದು ಸಹಾಯ ಮಾಡ್ತೀನಿ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಕೊಡ್ತಾನೆ. ಅದೇ ರೀತಿ ಏನು ರಾಜ್ಯಸಭಾದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಆಗುವಾಗ ಸಾಕಷ್ಟು ಪ್ರಯತ್ನವನ್ನು ಮಾಡಿದ ನಂತರ ದ್ರೌಪದಿ ಆಶೀರ್ವಾದ ಮಾಡಿ ಅವ್ರಿಗೆ ಸೀರೆ ಹೇಳ್ತಾನೆ ಇದ್ರು ಸೀರೆ ಹಂಗೆ ಬರಂಗ್ ಮಾಡ್ತಾನೆ ಇರ್ತಾರೆ ಸರ್. ಹೌದು ಹೌದು. ಸೊ ಹಾಗಾಗಿ ಅಂದಿನಿಂದ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಈ ರಕ್ಷಾಬಂಧನ ಅಂತಕ್ಕಂಥದ್ದು ಜಾರಿಯಲ್ಲಿದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಅಪ್ಪ, ತುಂಬ ಒಂದು ಒಳ್ಳೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಮತ್ತು ಅದನ್ನು ಹೇಳಿದಿರಿ ಕೂಡ. ಓಕೆನಾ? ಸೊ ಒಳ್ಳೆಯದಾಗಲಿ. ನೀವು ಕೂಡ ಕ್ವಶನ್ ಕೇಳ್ತೀನಿಪ್ಪ. ಮೊದಲನೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ದ್ರೋಣಾಚಾರ್ಯರ ಮಗನ ಹೆಸರೇನು ಅಂತ. ಆಪ್ಷನ್ನು ಅಶ್ವತ್ಥಾಮ, ಕರ್ಣ. ಅಶ್ವತ್ಥಾಮನ ಶೋರ? ಅಶ್ವತ್ಥಾಮ ದ್ರೋಣಾಚಾರ್ಯರನ್ನ ನೋಡ್ದೇನೆ ಬಿಲ್ಲು ವಿದ್ಯೆ ಕಲ್ತಿರ್ತಾನೆ. ಅಶ್ವತ್ಥಾಮ ದ್ರೋಣಾಚಾರ್ಯರನ್ನ ನೋಡದೆ ಬಿಲ್ ವಿದ್ಯೆ ಕಲ್ತಿರ್ತಾನ? ಇರ್ಲಿ, ತೊಂದರೆ ಇಲ್ಲ. ಶೋರ ಅಶ್ವತ್ಥಾಮನೇನಾ? ಕರ್ಣ, ಅಭಿಮನ್ಯು, ಶಲ್ಯ ಯಾರೂ ಅಲ್ಲ? ಓಕೆ ಪುಟ, ಸರಿಯಾಗಿರ್ತಕ್ಕಂಥ ಉತ್ತರ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ. ಓಕೆ, ಸೊ ಧನ್ಯವಾದಗಳಪ್ಪ ಸರಿ ಉತ್ತರವನ್ನು ನೀಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ, ಒಳ್ಳೆಯದಾಗಲಿ. ಸಾಯಂಕಾಲ ರಾಖಿ ಕಟ್ಸ್ಕೊಂಡ್ಮೇಲೆ ಒಂದು ಫೋಟೋ ಕಳಿಸ್ಕೊಡಿ, ಆಯಿತಾ? ಓಕೆಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತಾವು ಕೂಡ ತಮ್ಮ ಅಣ್ಣಂದರಿಗೆ ರಾಖಿಯನ್ನು ಕಟ್ಟಿದಾಗ ಅಥವಾ ತಮ್ಮ ತಮ್ಮಂದರಿಗೆ ರಾಖಿಯನ್ನು ಕಟ್ಟಿದಾಗ ಅಥವಾ ನೀವು ನಿಮ್ಮ ಅಕ್ಕ ಅಥವಾ ತಂಗಿಯರ ಹತ್ರ ರಾಖಿಯನ್ನು ಕಟ್ಟಿಸ್ಕೊಂಡಾಗ ಆ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ನಮಗೆ ಶೇರ್ ಮಾಡಿ. ನಮ್ಮ V1 ವಾಹಿನಿಯಲ್ಲಿ ಆ ಫೋಟೋಸ್ನ ಉಚಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ಶ್ರುತಿ ಮೇಡಮ್, ದಾವಣಗೆರೆಯಿಂದ. ಹೇಗಿದ್ದೀರಿ? ದೇವರಾಜ ಬಡಾವಣೆ ಅಲ್ವಾ? ಓಕೆ ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಅಂತದೇನಿಲ್ಲ ಸರ್, ಇವತ್ತು ರಕ್ಷಾಬಂಧನ ಅಲ್ವಾ, ಹಂಗಾಗಿ ಎಲ್ಲ ಅಣ್ಣಂದ್ರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ ನಿಮ್ಮ ಕಡೆಯಿಂದ ಎಲ್ಲ ಅಣ್ಣಂದಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಏನಾದರೂ ಮಾಡಿದ್ರಾ? ಸರ್ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ ಫೋಟೋ ಹಾಕಿದ್ದೆ ಸರ್.
ಕಳಿಸಿದ್ದೀರಾ? ಹಾ ಸರ್. ಹಾ ಸರ್. ಬ್ಲೂ ಸೀರಿಯಲ್ ಇರೋದು ನೀವೇನಾ? ಹಾ ಸರ್. ಓಕೆ, ಹಾಗಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಪ್ರಸಾರ ಆಗುತ್ತೆ, ನೋಡ್ತಾ ಇರಿ. ಸೊ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡಿದಿರಿ ಅಂತ ಅನ್ಕೋತೀನಿ ವರಮಹಾಲಕ್ಷ್ಮಿ ಹಬ್ಬನ. ಹಾ ಸರ್, ಕೈಯಾದಷ್ಟು ಒಟ್ಟು ಮಾಡ್ತೀವಿ ಸರ್ ಮನೇಲಿ. ತುಂಬ ಸಂತೋಷ. ಸೊ ನೋಡ್ತಾ ಇದ್ದೀವಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಫೋಟೋಸಲ್ಲೆಲ್ಲ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದಿರಿ. ಫೋಟೋ ಬರ್ತಾ ಇದ್ದಲ್ಲಿ ನಿಮ್ಮದೇನಾ ನೋಡಿ? ಹಾ ಸರ್, ನಮ್ದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಒಳ್ಳೆಯದಾಗಲಿ, ಹೀಗೆ ನಗ್ನಗ್ತಾ ಸಂತೋಷವಾಗಿರಿ. ಆ ವರಮಹಾಲಕ್ಷ್ಮಿ ನಿಮ್ಮ ಎಲ್ಲರ ಮನೋಕಾಮನೆಗಳನ್ನ ಪೂರ್ಣಗೊಳಿಸಲಿ ಅಂತ ಕೇಳ್ಕೊಳ್ತೀನಿ ಮಾ. ಹಾ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಇವತ್ತು ಯಾರಿಗಾದ್ರೂ ರಾಖಿ ಕಟ್ತಾ ಇದ್ದೀರಾ? ಹಾ ಸರ್, ನಮ್ಮ ಅಣ್ಣಂಗೆ ರಾಖಿ ಕಟ್ಟಿದ್ದೀನಿ ಸರ್. ಫೋಟೋ ಕಳಿಸಿದ್ದೀರಾ ಅದರದ್ದು? ಫೋಟೋ ಅಂದ್ರೆ ಸರ್ ನಿನ್ನೆ ವರಮಹಾಲಕ್ಷ್ಮಿದು 2 ಫೋಟೋ ಕಳ್ಸಿದ್ನಲ್ಲ, ಮತ್ತೆ ಇವತ್ತಿನದು ಕಳ್ಸಿದ್ರೆ ಫೋಟೋ ನಮ್ಮವೇ ಆಗ್ಬಿಡುತ್ತೆ ಅಂತ ಅದಕ್ಕೆ ನಾಳೆ ಇರಲಿ ತೊಂದರೆ ಇಲ್ಲ. ಇವತ್ತು ವಿಶೇಷವಾಗಿ ಯಾರೆಲ್ಲ ನಮ್ಮ ಫೋಟೋಸ್ನ ಕಳಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ, ಅವ್ರು ಯಾರಿಗೂ ಬೇಜಾರು ಮಾಡ್ದೇ ಅವ್ರಿಗೋಸ್ಕರನೇ ನಾವೆಲ್ಲ ಫೋಟೋ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕಳಿಸಿ ಹಂಗಾಗಿ ಹಾಕ್ಲಿಲ್ಲ ಸರ್ ಫೋಟೋ. ಇರಲಿ ತೊಂದರೆ ಇಲ್ಲ, ಕಳಿಸಿ. ಇವತ್ತು ಎಲ್ರಿಗೂ ಖುಷಿ ಆಗ್ಬೇಕಲ್ವಾ? ಓಕೆ ಸರ್. ನಿಮ್ದು ಸರ್ ವರಮಹಾಲಕ್ಷ್ಮಿ ಹಬ್ಬ ಜೋರ? ಯಾ, ತುಂಬ ಚೆನ್ನಾಗಾಯಿತು. ಹಾ ಸೊ ನಮ್ಮದ್ರಲ್ಲಿ ವಿಶೇಷವಾಗಿ ದೀಪ ಪೂಜೆಯನ್ನು ಮಾಡ್ತಾರೆ. ಹಾ ಹಾ. ಸೊ ತುಂಬ ಚೆನ್ನಾಗಿತ್ತು. ಬಟ್ ರಾಖಿ ಕಟ್ಟಲಿಕ್ಕೆ ನನಗೆ ಸ್ವಂತ ಅಕ್ಕ ಅಥವಾ ತಂಗಿ ಯಾರೂ ಇಲ್ಲ. ಬಟ್ ಬಂದ್ಬಿಟ್ಟು ಕಟ್ತಾರೆ. ಆಮೇಲೆ ಸಂಜೆ ನನ್ನ ಕಸಿನ್ ಅಕ್ಕ ಬಂದ್ಬಿಟ್ಟು ಕಟ್ತಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ಹರ್. ಇದು ಗಣಪತಿ ಹಬ್ಬ ಆಗ ಮಟನೂ ಇಲ್ಲ ತಗೊಳ್ರಿ ಸರ್. ಹೌದು ನಮ್ಮ ಹಿಂದೂ ಇದ್ರೊಳಗೆ ಗಣಪತಿ ಹಬ್ಬದ ಮಟನು ರಾಖಿ ಕಟ್ಟೋರು ಕಟ್ತಾರೆ ನಿಜ. ಓಕೆ ಅಮ್ಮ, ಒಳ್ಳೇದಾಗಲಿ. ಸೊ ಗಣಪತಿ ಇಡ್ತೀರಾ ಮನೇಲಿ? ಇಲ್ಲ ಸರ್, ನಮ್ಮ ಅಣ್ಣರಿಗೆ ನಾವು ವರ್ಷ ಕೊಡಿಸ್ತಿದ್ವಿ. ಈಗ 5 ವರ್ಷ ಆಯ್ತು ಸರ್ ಕೊಡ್ಸೋದು. ಓಕೆ, ಈಗ ನೋಡ್ಬೇಕು ಸರ್, ಇಲ್ಲಿ ಮಕ್ಕಳು ಕೇಳ್ತಿದ್ದಾರೆ. ನೋಡ್ಬೇಕು, ಅವ್ರಿಗೆ ಬೇಕು ಅಂದ್ರೆ ಕೊಡಿಸ್ಬೇಕು ಸರ್. ಆಗಲಿ ಕೊಡಿಸಿ, ಒಳ್ಳೇದಾಗಲಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಗಣಪತಿ ಹಬ್ಬನೂ ಚೆನ್ನಾಗಿ ಮಾಡಿ ಫೋಟೋಸ್ ಕಳಿಸ್ಕೊಡಿ ಅಮ್ಮ. ಓಕೆ, ಓಕೆ ಸರ್. ನಮಸ್ತೆ ಅಮ್ಮ. ಎಸ್ ವೀಕ್ಷಕರೇ, ಸೊ ಗಣಪತಿ ಹಬ್ಬ ಅಂದಾಗ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಶೇಷವಾಗಿ ನಿಮ್ಮ ಮನೆ ಹತ್ರ ಬಂದಾಗ ಈ ಪುಟ್ಟ ಮಕ್ಕಳು ಗಣಪತಿ ಪಟ್ಟಿ ಕೊಡಿ ಅಂತ ಬರ್ತಾರೆ. ಸೊ ದಯವಿಟ್ಟು ಇಲ್ಲ ಅಂತ ಯಾರನ್ನ ಕಳಿಸ್ಬೇಡಿ. ಏಕೆಂದರೆ ನಮ್ಮ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ನಮ್ಮ ಹಿಂದೂ ಸಮಾಜವನ್ನು ಏನಾರು ಉಳಿಸ್ಕೊಂಡು ಹೋಗ್ತಾರೆ ಅಂದರೆ ಇವೇ 4 ಜನ ಮಕ್ಕಳು. ನೆನ್ಪಿಟ್ಕೊಂಬಿಡಿ. ಏಕೆಂದರೆ ಇವತ್ತು ಅವರಲ್ಲಿರ್ತಕ್ಕಂಥ ಈ ಒಂದು ಭಕ್ತಿ ಭಾವನೆ ಮುಂದೆ ಅವ್ರನ್ನ ಹಿಂದೂ ಸಾಮ್ರಾಜ್ಯದ ಯುವಕರನ್ನಾಗಿ ಮಾಡುತ್ತೆ. ಸೊ ಹಾಗಾಗಿ ನೀವು 100 ರೂಪಾಯಿ ಕೊಡದಿದ್ರೂ ಪರವಾಗಿಲ್ಲ, 5 ರೂಪಾಯಿ ಆದರೂ ಅವ್ರನ್ನ ಕೊಟ್ಟು ಕಳಿಸಿ, ಅವ್ರಿಗೆ ಬೇಜಾರು ಮಾಡಿಸ್ಬಿಡಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ಸೊ ಹಾಗಾಗಿ ನಮ್ಮ ಅಂಗಡಿ ದಿಸಕ್ಕೆ ಕನಿಷ್ಠ ಪಕ್ಷ ಒಂದು 10-20 ಜನದ ತಂಡಗಳು ಬರುತ್ತೆ. ನಾನು ಯಾರಿಗೂ ಇಲ್ಲ ಅಂತ ಹೇಳಲ್ಲ, ನನ್ನ ಕೈಲಾದಷ್ಟು ಕೊಡ್ತೀನಿ. ಏಕೆಂದರೆ ಆ ಮಕ್ಕಳು ನೋಡಿದ್ರೆ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಇದೇ ರೀತಿ ಗಣಪತಿ ಪಟ್ಟಿ ಕಲೆಕ್ಷನ್ ಮಾಡಿಕೊಂಡು ರಸ್ತೆಯಲ್ಲಿ ಗಣಪತಿ ಇಡ್ತಾ ಇದ್ವಿ. ಕಾಮಣ್ಣ ಹಬ್ಬಕ್ಕೆ ಕಲೆಕ್ಷನ್ ಮಾಡಿಕೊಂಡು ಕಾಮಣ್ಣನ ಸುಡ್ತಾ ಇದ್ವಿ. ಸೊ ಇವೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಾವು ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಅದು ಸಹಾಯ ಅಲ್ಲ, ನಮ್ಮ ಕರ್ತವ್ಯ. ನಾವು ಆ ಮಕ್ಕಳಿಗೆ 5 ರೂಪಾಯಿ ಕೊಟ್ಟು ಒಂದು ಪ್ರೋತ್ಸಾಹ ಮಾಡಿದ್ರೆ ಖಂಡಿತ ಅವರು ಮುಂದೆ ಅದನ್ನೇ ಪ್ರವೃತ್ತಿಯನ್ನಾಗಿ ಬೆಳೆಸ್ಕೊಂಡು ನಮ್ಮ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್, ವೆರಿ ಗುಡ್ ಮಾರ್ನಿಂಗ್. ತಮ್ಮ ಹೆಸರು? ವಿಶ್ವನಾಥ್ ಸರ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಓಕೆ, ನಾವು ಕೂಡ ಬೆಳಗ್ಗೆನೆ ಜನಿವಾರ ಧಾರಣೆ ಮಾಡ್ಕೊಂಡು ಬಂದ್ವಿ. ತುಂಬ ಸಂತೋಷ. ಹೌದು ಸರ್, ಹೌದು. ಸೊ ನಮ್ಮದ್ರಲ್ಲೂ ಅದೇ ಪದ್ಧತಿ ಇದೆ. ನಾವು ಕೂಡ ಸಂಧ್ಯಾ ವಂದನೆ ಮಾಡಿದ ಮೇಲೇ ತೀರ್ಥ ಅಥವಾ ಆಹಾರವನ್ನು ಸೇವಿಸ್ತಕ್ಕಂಥ ಪದ್ಧತಿ ಇಟ್ಕೊಂಡಿರ್ತೀವಿ. ನಮ್ಮ ಬ್ರಾಹ್ಮಣ ಸಮಾಜದಲ್ಲೂ ಕೂಡ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಸಂಧ್ಯಾ ವಂದನ ಕರ್ಮಗಳನ್ನು ಮುಗಿಸಿದ ನಂತರವೇ ನಾವು ಏನಾದರೂ ತಗೋಬೇಕು ಅಂತಕ್ಕಂಥ ಒಂದು ಪದ್ಧತಿ ಇರುತ್ತೆ. ತುಂಬ ಸಂತೋಷ ಸರ್. ಯಾಕಾದರೂ ಶುಭಾಶಯ ಹೇಳಬೇಕಾ? ಹುಟ್ಟಿದಬ್ಬನಾ ಸರ್? ಹುಟ್ಟಿದಬ್ಬನಾ? ಸರಿ, ಖಂಡಿತ ಫೋಟೋ ಕಳಿಸ್ಕೊಡಿ ಸರ್, ಪ್ರಸಾರ ಮಾಡ್ತೀವಿ. ಓಕೆನಾ? ಒಳ್ಳೇದಾಗಲಿ ಸರ್, ನಮಸ್ಕಾರ. ಹೇಳಿ ಸರ್. ಸರ್ ತಿಂಡಿ ಆಯಿತು, ನಿಮ್ದಾಯ್ತಾ?
ಓಕೆ ಓಕೆ ಸರ್, ಒಳ್ಳೆಯದಾಗಲಿ ಸರ್, ನಮಸ್ಕಾರ. ಓಕೆ ಥ್ಯಾಂಕ್ ಯು. ಆಯ್ತು, ಓಕೆ ಓಕೆ, ಗುಡ್ ಮಾರ್ನಿಂಗ್. ತುಂಬ ಜನರಿಗೆ ಅದೊಂದು ಕ್ವಶನ್ ಇರುತ್ತೆ, ರಕ್ಷಾಬಂಧನದ ದಿವಸನೇ ಯಾಕೆ ನಾವು ಜನಿವಾರವನ್ನು ಬದಲಾಯಿಸಬೇಕು ಅಂಥೇಳಿ. ಆ್ಯಕ್ಚುಲಿ ಈ ಒಂದು ಶ್ರಾವಣ ಮಾಸದಲ್ಲಿ ಜನಿವಾರವನ್ನು ಬದಲಾಯಿಸ್ತಕ್ಕಂಥದ್ದು ಸಂಪ್ರದಾಯದಾಗಿ ನಡ್ಕೊಂಡು ಬಂದಿದೆ. ಏಕೆಂದರೆ ಹಳೆಯ ಜನಿವಾರವನ್ನು ತೆಗೆದುಕೊಂಡು ನಾವು ಹೊಸ ಜನಿವಾರವನ್ನು ಯಜ್ಞೋಪವೀತವನ್ನು ಧಾರಣೆ ಮಾಡಿದ ನಂತರ ನಮ್ಮಲ್ಲಿ ಹೊಸ ರೆಸೊಲ್ಯೂಷನ್ಸ್ ಬರುತ್ತೆ, ಹೊಸ ಹೊಸ ಭಾವನೆಗಳು ಹುಟ್ಕೊಳ್ಳುತ್ತೆ, ಹೊಸದ ಒಂದು ಜವಾಬ್ದಾರಿ ಬರುತ್ತೆ ಅಂಥೇಳಿ. ಜನಿವಾರ ಧರಿಸ್ತಕ್ಕಂಥದ್ದು ಕೇವಲ ಶೋಕಿಗೋಸ್ಕರ ಅಲ್ಲ, ಜನಿವಾರದಿಂದ ಬ್ರಹ್ಮಚರ್ಯವನ್ನು ಕಾಪಾಡುತ್ತೆ, ಜನಿವಾರದಿಂದ ಆರೋಗ್ಯವನ್ನು ಕಾಪಾಡುತ್ತೆ, ಜನಿವಾರದಿಂದ ವ್ಯಕ್ತಿ ಸುಸಂಸ್ಕೃತನಾಗಿರ್ತಾನೆ. ಅದರ ಜೊತೆಗೆ ಜನಿವಾರದಿಂದ ಅವನಲ್ಲಿ ಒಂದು ಶಿಸ್ತು ಅಂತಕ್ಕಂಥದ್ದು ಬರುತ್ತೆ ಅಂಥೇಳಿ ಹೇಳಲಾಗಿದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಬಹುಶಃ ಸುಧಾ ಮೇಡಮ್ ಇರಬೇಕು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಶುಭೋದಯ. ತಿಂಡಿ ಆಯಿತಾ? ಸರ್ ಆಯ್ತು, ಪಲಾವ್ ಮಾಡಿದ್ದೆ ಸರ್. ಪಲಾವ್, ಓಕೆ. ಹೇಳಿಮ್ಮ, ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಸರ್ ನಿನ್ನೆ ಪೂಜೆದು ಇದು ಕಳಿಸಿದ್ರು ಸರ್, ಫೋಟೋನ. ಕಳಿಸಿದ್ದೀರಾ? ಸರ್ ಕಳಿಸಿದ್ದೀವಿ. ಓಕೆ. ಹೆಸರೇನಾದರೂ ಹಾಕಿದ್ದೀರಾ? ಹಾಕಿದ್ದಾರೆ ಸರ್, ನೋಡ್ರಿ ಸರ್. ಓಕೆ, ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಪ್ರಸಾರ ಆಗುತ್ತೆ, ಕಾರ್ಯಕ್ರಮ ನೋಡ್ತಾ ಇರೋಕ್ಕೆ ಹೇಳಿಮ್ಮ. ಹ್ಞೂ ಸರ್. ಓಕೆ, ಫೋಟೋ ಪ್ರಸಾರ ಆಗ್ತಾ ಇದೆ. ಎಲ್ಲಿ ಪೂಜೆ ಮಾಡಿದ್ದು? ಅಲ್ಲಿ ಇದಕ್ಕೆ ಚಂದಾಪುರದಲ್ಲಿ ಹೋಗಿದ್ವಿ ಸರ್, ನಮ್ಮ ತಂಗಿ Okay. ಮಗಳು ಕೂತಿದ್ದಾರೆ, ಅಲ್ಲಿನೂ ಇದೆ ಸರ್ ಫೋಟೋ. ಇದೇ ಫೋಟೋನಾ? ಹ್ಞೂ ಸರ್, ಇದೆ. ಬ್ಲೂ ಸ್ಯಾರಿ ನಾವು ಸರ್. ಓಕೆ ಓಕೆ. ಸೊ ಒಳ್ಳೆಯದಾಗಲಿ ಅಮ್ಮ. ಮತ್ತೊಮ್ಮೆ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಆ ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲಿ ಅಂತ ಕೇಳ್ಕೊತೀನಿಮ್ಮ. ಹ್ಞೂ ಸರ್. ಸರ್ ನಿಮಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಒಳ್ಳೆಯದಾಗಲಿಮ್ಮ. ನೀವು ಅಣ್ಣಂದಿಗೆ ರಾಖಿ ಕಟ್ಟಿದ್ರಾ? ತಮ್ಮ ಇದ್ದಾರೆ ಸರ್, ದಾವಣಗೆರೆಯಲ್ಲಿ ಇದ್ದಾರೆ. ನಾವು ನಿನ್ನೆ ರಾತ್ರಿ ಬಂದೆ ಸರ್ ಊರಿಂದ. ಓಕೆ, ಒಳ್ಳೆಯದಾಗಲಿಮ್ಮ. ಏನಾದರೂ ರಾಖಿ ಕಟ್ಟಿದರೆ ಒಂದು ಫೋಟೋಸ್ ಕಳಿಸ್ಕೊಡಿ, ಆಯಿತಾ? ಫೋಟೋಸ್ ಬರ್ತಾ ಇದೆ, ನಿಮ್ಮದು ಫೋಟೋಸ್ ನೋಡಿ ಹೇಳಿಮ್ಮ. ಇವತ್ತು ವಿಶೇಷವಾಗಿ ಏನಾದರೂ ಶನಿವಾರ ಆಗಿರೋದ್ರಿಂದ ರಾಮಬಂಟ ಹನುಮನ ವಾರ, ಶನೇಶ್ವರನ ವಾರ, ಭಕ್ತಿಗೀತೆ ಏನಾದರೂ ಹೇಳ್ತೀರಾ? ಭಕ್ತಿಗೀತೆ ಹೇಳ್ತೀನಿ ಸರ್. ಹೇಳಿಮ್ಮ, ಹೇಳಿ. ನಿನ್ನೆ ಹೇಳ್ಬೇಕಾರೆ ಹುಡುಗರು ಬಿಡ್ಲೇ ಇಲ್ಲ ಸರ್. ನಾನಂತ ಬಂದ್ರಲ್ಲ ಅಂತ ನಾನೇ ಕಟ್ ಮಾಡ್ಬಿಟ್ಟೆ ಸರ್, ಅವ್ರು ಹೇಳ್ಕೊಡಲ್ಲ ಅಂತ. ಇಲ್ಲಿ ತೊಂದರೆ ಇಲ್ಲ, ಹೇಳಿಮ್ಮ ಇವಾಗ. ಹೇಳ್ತೀನಿ ಸರ್. ಹ್ಞೂ. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು, ನೆರಳಿನಂತೆ ಬಳಿಯಲಿರುವನು, ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ಸ್ತೋತ್ರ ಮಾಡುತ್ತ ನನ್ನ ಹೊಗಳು ಎನ್ನನು, ಪ್ರೇಮದಿಂದ ನೀ ಕರೆಯ ಬರುವನು, ಭಕ್ತನೊಬ್ಬನೇ ಅವನ ಗೆಲುವನು ಎಂದೆಂದು, ಎಲ್ಲಿ ಹನುಮನು ಅಲ್ಲಿ ರಾಮನು, ಸ್ಮರಣೆ ಮಾಡ್ತದೆ ಮನದಿ ಬೆರೆವನು, ಕಾಮತೋಜವ ದಯಿಸಿ ಬಿಡುವನು, ಶಾಂತಿ ಕೊಡುವನು ನೆಮ್ಮದಿಯ ತರುವನು, ಮನಸ್ಸಿಗೆ ಮಹದಾನಂದವ ನೀಡುವ ಮುಖ್ಯ ಪ್ರಾಣ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಧನ್ಯವಾದಗಳಮ್ಮ, ಒಂದು ಸುಂದರವಾಗಿರ್ತಕ್ಕಂಥ ಹನುಮನ ಗೀತೆಯನ್ನು ಹೇಳಿದ್ವಿ. ಒಳ್ಳೆಯದಾಗಲಿಮ್ಮ, ಹೀಗೆ ಕರೆ ಮಾಡ್ತಾರೆ. ಧನ್ಯವಾದಗಳಮ್ಮ, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮುಖ್ಯವಾಗಿ ಮಳೆ ಬಗ್ಗೆ ಒಂದು ವಿಚಾರವನ್ನು ಹೇಳಲೇಬೇಕು. ಕೇವಲ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ಭಾರತ ಆದ್ಯಂತ
ಮುಂದಿನ 14 ದಿನಗಳವರೆಗೆ ಭಾರೀ ಗುಡುಗು ಸಹಿತ ಮಳೆ ಆಗತ್ತೆ ಅಂತೇಳಿ ಹೇಳಲಾಗಿದೆ. ಅದು ಕೂಡ ಗಂಟೆಗೆ 50ರಿಂದ 80 ಕಿಲೋಮೀಟ್ರಷ್ಟು ವೇಗವಾಗಿ ಗಾಳಿ ಬೀಸ್ತಕ್ಕಂಥ ಸಾಧ್ಯತೆ ಇದೆ ಕೂಡ ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಕೋಸ್ಟಲ್ ಏರಿಯಾದಲ್ಲಿ ವಿಶೇಷವಾಗಿ ಜರ್ನಿ ಮಾಡ್ತಾ ಇರ್ತೀರಿ ಅಥವಾ ಕೆಲಸದ ಮೇಲೆ ಹೋಗ್ತೀರಿ, ಸೊ ದಯವಿಟ್ಟು ಹುಷಾರಾಗಿರಿ, ಅಪಾಯಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದೀನಿ. ಏಕೆಂದರೆ ಮೊನ್ನೆ ಉತ್ತರ ಕಾಶಿಯಲ್ಲಿ ಆಗಿರ್ತಕ್ಕಂಥ ಒಂದು ದುರ್ಘಟನೆಯಿಂದ ನಾವೆಲ್ಲರೂ ಕೂಡ ಇನ್ನೂ ಸಾಕಷ್ಟು ಎಚ್ಚೆತ್ತುಕೊಳ್ಬೇಕಾಗಿದೆ. ಏಕೆಂದರೆ ಸರಿಸುಮಾರು 80ರಿಂದ 100 ಜನ ಇನ್ನೂ ಮಿಸ್ಸಿಂಗಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನಮ್ಮ ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯಿತಾ? ಆಯ್ತು ಸರ್. ಹೇಳಿ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇವತ್ತು ರಕ್ಷಾಬಂಧನ ಅಲ್ಲ ಸರ್, ನಮ್ಮ ತಮ್ಮರಿಗೆ ಸಿದ್ದೇಶ್ ಮಂಜುನಾಥ್ ಅಂತ ಇದ್ರು ತಮ್ಮರು, ಇಲ್ಲ ವಿಜಯ್ ಸುಜಯ್ ಅನ್ನೋರು ಇಬ್ರು ಕಸಿನ್ಸ್. 4 ಜನಕ್ಕೂ ಹ್ಯಾಪಿ ರಕ್ಷಾಬಂಧನ. ಓಕೆ ಸೊ ನಿಮ್ಮ ತಮ್ಮಂದ್ರಿಗೆ ಎಲ್ಲರೂ ಕೂಡ ಹ್ಯಾಪಿ ರಕ್ಷಾಬಂಧನ ಹೇಳ್ತಾ ಇದ್ದೀನಿ. ಫೋಟೋ ಯಾವುದಾದ್ರೂ ಕಳಿಸಿದ್ದೀರಾ? ಇಲ್ಲ ಸರ್. ಓಕೆ, ರಕ್ಷಾಬಂಧನ ಕಟ್ಟಿರ್ತಕ್ಕಂಥ ಏನಾದ್ರು ಫೋಟೋಸ್ ಇದ್ರೆ ನಮ್ಗೆ ಶೇರ್ ಮಾಡಿ. ನಮ್ಮ V1 ವಾಹಿನಿಲಿ ಆ ಎಲ್ಲ ಫೋಟೋಸ್ಗಳನ್ನ ಶೇರ್ ಮಾಡ್ತೀವಿ ಇಲ್ಲ ಸರ್, ಫೋಟೋ. ಓಕೆ ಒಳ್ಳೆಯದಾಗಲಿ. ಮತ್ತು ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಯಾರು ಇಲ್ಲ. ಓಕೆ, ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ಬೋದಾ? ಹಾಂ ಸರ್. ಓಕೆ, ಸೊ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ದ್ರೌಪದಿಯ ನಿಜವಾದ ಹೆಸರೇನು ಅಂತ? ದ್ರೌಪದಿಯ ನಿಜವಾದ ಹೆಸರು ಹ್ಞೂ ಅಂದ್ರೆ ಅವಳಿಗೆ ಪಾಂಚಾಲಿ ಅಂತ ಒಂದು ಹೆಸರಿತ್ತು. 4 ಆಪ್ಷನ್ಸ್ ಕೊಟ್ಬಿಡ್ತೀನಿ. ಹಾಂ ಸರ್, ಕೊಡ್ರಿ ಸರ್. ಮೊದಲನೇದು ಮಾದ್ರಿ, ಹಾಂ. 2ನೇದು ಸುಮಿತ್ರೆ, ಹಾಂ. 3ನೇದು ಸೈನಿ, ಹಾಂ. 4ನೇದು ಕೃಷ್ಣೆ. ಕೃಷ್ಣ ಇರ್ಬೋದು ಸರ್. ಹಂಗಂದ್ರೆ ಕೃಷ್ಣೆ ಇರ್ಬೋದು ಅಂತ ಹೇಳ್ತೀರಾ? ಹಾಂ, ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಿ? ಹಾಂ. ಓಕೆ, ಯಾಕೆ ಅದೇ ಹೆಸರು ಗೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ? ಅಂದ್ರೆ ಕೃಷ್ಣನ ತಂಗಿ ಅಲ್ಲ ಅವಳು, ಅಣ್ಣ ಅಂತಂದು ಹೇಳ್ಬಿಟ್ಟು ದೇವರು ಅಂತಂದು ಹೇಳ್ಬಿಟ್ಟು ಅಂತಿದ್ರಲ್ಲ, ಅದಕ್ಕೆ ಕೃಷ್ಣ ಇರ್ಬೋದು ಅಂತ ಗೆಸ್ ಮಾಡ್ತಾರೆ. ಖಂಡಿತ ಅಮ್ಮ. ಸೊ ಕೃಷ್ಣನ ಸಹೋದರಿಯನ್ನು ಕೃಷ್ಣೆ ಅಂತ ಹೇಳಿನೇ ಕರೆದಿದ್ದು, ಹಾಗಾಗಿ ದ್ರೌಪದಿ ನಿಜವಾದ ಹೆಸರು ಕೃಷ್ಣೆ. ಥ್ಯಾಂಕ್ ಯು ಸರಿ ಉತ್ತರವನ್ನು ನೀಡಿದ್ದಕ್ಕೆ. ಹೇಳಿ, ಯಾವುದಾದ್ರೂ ಒಂದು ಭಕ್ತಿಗೀತೆ ಅಥವಾ ಭಾವಗೀತೆ ಯಾವುದಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅದು ರಕ್ಷಾಬಂಧನಕ್ಕೆ ಒಂದು ಸಾಂಗ್ ಹೇಳ್ತೀನಿ. ಖಂಡಿತ ಹೇಳಿ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ ಈ ರಕ್ಷಾಬಂಧನ. ಧನ್ಯವಾದಗಳು ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆ, ಅರ್ಥಪೂರ್ಣ ಗೀತೆ, ಸಿಚುವೇಶನ್ಗೆ ತಕ್ಕ ಹಾಗೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಸಾಧ್ಯವಾದರೆ ರಕ್ಷಾಬಂಧನ ಕಟ್ಟಿರ್ತಕ್ಕಂಥ ಫೋಟೋಸ್ ಶೇರ್ ಮಾಡಿ ಒಳ್ಳೆಯದಾಗಲಿ. ನಮಸ್ತೆ, ಥ್ಯಾಂಕ್ ಯು. ವೀಕ್ಷಕರು, ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ಮಳೆಯ ಕುರಿತಾಗಿ ಗಂಟೆಗೆ 60ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಇದೆ. ಅದೇ ರೀತಿ ಭಾರೀ ಗುಡುಗು ಸಹಿತ ಮಳೆ ಬೀಳ್ತಕ್ಕಂಥ ಸಾಧ್ಯತೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶಾದ್ಯಂತ ಮುಂದಿನ 14 ದಿನಗಳವರೆಗೆ ಹವಾಮಾನ ಇಲಾಖೆಯವರು ಎಚ್ಚರಿಕೆ ನೀಡಿದ್ದಾರೆ. ಸೊ ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ಹೇಗಿದ್ರಿ ವಿನಯ್ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಇನ್ನೂ ಆಗಿಲ್ಲ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಶುಭೋದಯ. ಏನು ಸರ್ ತಿಂಡಿ ಇವತ್ತು? ಚಪಾತಿ, ಬೀನ್ಸ್ ಪಲ್ಯ, ಡ್ರೈ ಕೋಸ್ ಪಲ್ಯ. ವಾ ತ್ರಿಬಲ್ ಕಾಂಬಿನೇಷನು. ಓಕೆ ಸರ್, ಒಳ್ಳೆಯದಾಗಲಿ, ಎಂಜಾಯ್ ಮಾಡಿ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಎಲ್ಲ ರಕ್ಷಾಬಂಧನ ಹಬ್ಬಕ್ಕೆ ಇದು ರಾಖಿ ಕಟ್ತಿರಲ್ಲ ಸರ್, ಅವ್ರಿಗೆಲ್ಲ ಶುಭಾಶಯ ಸರ್. ಥ್ಯಾಂಕ್ ಯು ಸರ್. ನೀವು ಕಟ್ಟಿಸ್ಕೊಳ್ತಾ ಇದ್ದೀರಾ ರಾಖಿನಾ? ಸರ್ ಸಂಜೆ ಕಟ್ತಾರೆ ಸರ್. ಸರಿ ಸರ್, ರಾಖಿ ಕಟ್ಕೊಂಡ್ಮೇಲೆ ಒಂದು ಫೋಟೋ ಕಳಿಸಿ ಸರ್, ನಿಮ್ಮ ಅಕ್ಕ ಜೊತೆನೋ ಅಥವಾ ತಂಗಿ ಜೊತೆನೋ. ಆ ಫೋಟೋಸ್ನ ಪ್ರಸಾರ ಮಾಡೋಣ, ಓಕೆನಾ? ಆಯ್ತು ಸರ್, ಆಯ್ತು ಸರ್. ಓಕೆ, ಒಂದು ಕ್ವಶನ್ ಕೇಳ್ಬೋದಾ? ಕೇಳಿ ಸರ್. ಓಕೆ, ನಿಮ್ಮ ಒಂದು ಪ್ರಶ್ನೆ ಬಂದು, ಭಾರತದ ಅತಿ ದೊಡ್ಡ ನಗರ ಯಾವುದು ಅಂತ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಕೊಡಿ ಸರ್. ದೆಹಲಿ, ಬೆಂಗಳೂರು, ಮದ್ರಾಸ್, ಮುಂಬೈ. ಮುಂಬೈ ಸರ್. ಮುಂಬೈನಾ?
ಯಾರು ಅಮ್ಮ ಹೇಳ್ಕೊಟ್ರಾ? ನಾವು ನೀವೇ ಹೇಳಿದ್ರಾ? ಹೇಗೆ ಹೇಳ್ತೀರಿ ಮುಂಬೈ ಅಂತ? ಎಸ್ ಸರ್. ಓಕೆ, ಮದ್ರಾಸ್ ನಮ್ಮ ಬೆಂಗಳೂರು ದೊಡ್ಡದಲ್ವಾ? ಅಲ್ಲ ಸರ್, ಅಲ್ಲ ಸರ್. ನಮ್ಮ ಬೆಂಗಳೂರಿಗಿಂತ ಮುಂಬೈ ದೊಡ್ಡದಾ? ಹೌದು. ಶ್ಯೂರಾ? ಶೋರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಮುಂಬೈ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಜಯ ಆಂಜನೇಯ ಸರ್, ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀರಾಮ್ ಸರ್, ಜೈ ಶ್ರೀರಾಮ್. ಜೈ ಶ್ರೀರಾಮ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ದೆಹಲಿ ಮುಂಬೈ ಭಾರತದ ಅತಿ ದೊಡ್ಡ ನಗರ ಆಗಿದೆ. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಆಯ್ತಮ್ಮ, ನಿಮ್ದಾಯ್ತಾ? ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಹೇಳಿಮ್ಮ. ನಮ್ಮ ಮಗಳು ನಾಳೆ ವೆಡ್ಡಿಂಗ್ ಅನ್ನಿಸ್ತದೆ ಸರ್, 9ನೇ ವರ್ಷದ. 9ನೇ ವರ್ಷದ್ದಾ? ನಿಮ್ಮ ಕಡೆ ಖಂಡಿತಮ್ಮ, ಖಂಡಿತ. ಅವ್ರ ಹೆಸರು ಹೇಳಿಮ್ಮ. ಮಾತೆ ಸಿಕ್ಕಿತ್ತು ಅಂತ ಫೋಟೋ ಕಳಿಸಿದ್ದೀವಿ. ಫೋಟೋ ಕಳಿಸಿದ್ದೀರಾ? ಯಾವಾಗ ಕಳಿಸಿದ್ದೀರಿ ಫೋಟೋ? ಬೆಳಗ್ಗೆ ಕಳಿಸಿದ್ದು. ಇವತ್ತು ಬೆಳಗ್ಗೆ ಕಳಿಸಿದ್ದೀರಾ? ಓಕೆಮ್ಮ, ನೋಡ್ತೀವಿ. ಫೋಟೋ ಏನಾದ್ರು ಬಂದಿದ್ರೆ ಅದನ್ನು ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಒಂದು ಸೆಕೆಂಡ್. ನಿಮ್ಮ ಮಗಳು ಮತ್ತು ಅಳಿಯಾಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. 9ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನು ನೀಡಿ ಹೀಗೆ ಜೊತೆಯಾಗಿ 100 ಕಾಲ ಬಾಳೋ ಹಾಗೆ ಆಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಕೂಡ ಬರ್ತಾ ಇದೆ ಅಮ್ಮ. ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿ. ಇದೇ ಫೋಟೋ ಅಲ್ವಾ? ಥ್ಯಾಂಕ್ ಯು ಸರ್. ಸೊ ಒಳ್ಳೆಯದಾಗಲಿಮ್ಮ. ನಿಮ್ಮ ಮಗಳು ಮತ್ತು ಅಳಿಯಾಗಿ ಹೇಳಿ ಫೋಟೋ ಕೂಡ ಬಂತು ಟಿ ವಿಲಿ ಅಂತ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮತ್ತೊಮ್ಮೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ಅವರಿಗೆ ಕಾರ್ಯಕ್ರಮದಲ್ಲಿ ಫೋಟೋ ನೋಡ್ಲಿಕ್ಕೆ ಹೇಳಿಮ್ಮ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಒಳ್ಳೆಯದಾಗಲಿ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ನೋಡ್ತಾ ಇದ್ರಿ ಎಲ್ಲ ಸುಂದರವಾಗಿರ್ತಕ್ಕಂಥ ಅಣ್ಣ ತಂಗಿಯಂದ್ರ ಫೋಟೋಸ್ ಬರ್ತಾ ಇದೆ, ಕಪಲ್ ಫೋಟೋ ಬರ್ತಾ ಇದೆ. ಅದೇ ರೀತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಮಕ್ಕಳ ಫೋಟೋಸು ಕೂಡ ಬರ್ತಾ ಇದೆ. ನೀವು ಕೂಡ ನಿಮ್ಮ ಮುದ್ದಾಗಿರ್ತಕ್ಕಂಥ ಮಕ್ಕಳ ಫೋಟೋಸ್ನ ನಮ್ಮ ವಾಹಿನಿಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಸೊ ಅವರ ಹುಟ್ಟುಹಬ್ಬಕ್ಕೆ, ಅವರ ಆ್ಯನಿವರ್ಸರಿಗಳಿಗೆ ಅಥವಾ ಅವ್ರು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಸ್ಗಳಿಗೆ ಒಂದು ದಿವಸ ಮುಂಚಿತವಾಗಿ ನಮ್ಮ ಒಂದು V1 ವಾಹಿನಿಯ ಫೋಟೋಸನ್ನ ಕಳಿಸೋದನ್ನು ಮರಿಬೇಡಿ. ಅದೇ ರೀತಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಮುಂದಿನ ಶನಿವಾರ ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ನಮ್ಮ V1 ವಾಹಿನಿ ವತಿಯಿಂದ ಕೃಷ್ಣ ರುಕ್ಮಿಣಿಯರ ಫೋಟೋಸ್ನ ಕೂಡ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಯಾರಾದರೂ ಮುದ್ದಾಗಿರ್ತಕ್ಕಂಥ ಶ್ರೀಕೃಷ್ಣನ ವೇಷವನ್ನು ಧಾರಣೆ ಮಾಡಿಸಿದ್ರೆ, ರುಕ್ಮಿಣಿ ರಾಧೆಯರ ಒಂದು ಬಟ್ಟೆಯನ್ನು ಹಾಕಿ ಅಲಂಕಾರ ಮಾಡಿದರೆ ಆ ಸುಂದರವಾಗಿರ್ತಕ್ಕಂಥ ಫೋಟೋಸನ್ನು ನಮ್ಗೆ ಕಳಿಸಿ ನಮ್ಮ V1 ವಾಹಿನಿಯಲ್ಲಿ ಉಚಿತವಾಗಿ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ಸಿದ್ಧಲಿಂಗೇಶ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಸರ್ ಮೊಟ್ಟ ಮೊದಲನೇದಾಗಿ ತಮಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಸಮಸ್ತ ವಾಹಿನಿ ವೀಕ್ಷಕರ ಪರವಾಗಿ ಎಲ್ಲರಿಗೂ ರಕ್ಷಾಬಂಧನ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಕ್ಷಾಬಂಧನ ಕಟ್ಟಿಸ್ಕೊಳ್ಳೋಕ್ಕೆ ಯಾರಾದರೂ ಹೋಗ್ತಿದ್ದೀರಾ? ನಮ್ಮ ತಂಗಿ ಸರ್ ಡ್ಯೂಟಿ ಹೋಗಿದ್ದಾರೆ ಸರ್. ಪಾಪ 12:30 ಬರ್ತಾರೆ ಸರ್. ಓಕೆ ಓಕೆ, 12:30 ಹೋಗ್ತೀನಿ ಸರ್. ಖಂಡಿತ ಸರ್. ಒಂದು ಫೋಟೋಸ್ ನಮ್ಗೆ ಶೇರ್ ಮಾಡೋದು ಮರಿಬೇಡಿ ಸರ್. ವಿಡಿಯೋನ ಮಾಡ್ಕೊಂಡ್ಬರ್ತೀನಿ ಸರ್. ಖಂಡಿತ 30 ಸೆಕೆಂಡ್ಸ್ ಅಷ್ಟು ವಿಡಿಯೋ ಕಳಿಸ್ಕೊಡಿ ಅಥವಾ ಫೋಟೋಸ್ ಕಳಿಸ್ಕೊಡಿ. ಏನು ಕಳಿಸಿದ್ರು ನಾವು ಪ್ರಸಾರ ಮಾಡ್ತೀವಿ ಸರ್. ಜೊತೆಲಿ ಮಕ್ಕಳು ತಮ್ಮಗಳಿಗೆ ಕಟ್ಟಿದ್ರೆ ಅಕ್ಕಿದು ಇದೆ, ಅದನ್ನ ಕಳಿಸ್ಕೊಡ್ತೀನಿ. ಕಳಿಸಿ ಸರ್. ಜೊತೆಲಿ ಹೆಸರು ಹಾಕೋದು ಮಾತ್ರ ಮರಿಬೇಡಿ. ಖಂಡಿತ ಸರ್, ಖಂಡಿತ ಸರ್. ಓಕೆ ಸರ್. ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಆಗಾಯ್ತಾ ನಿನ್ನೆ? ನಮ್ಮಲ್ಲೇ ಪದ್ಧತಿ ಇಲ್ಲ ಸರ್. ಪದ್ಧತಿ ಗಣೇಶ ಕೂರಿಸ್ತೀವಿ. ಗಣೇಶ ಕೂರಿದಾಗ ಅಷ್ಟಮಿ ಅಂತ ಮಾಡ್ತೀವಿ ಸರ್. ಅಷ್ಟಮಿ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಿ ಸರ್. ಓಕೆ. ಕೆಲವ್ರ ಮನೇಲಿ ಅದೇ ಸಂಪ್ರದಾಯ ಇರುತ್ತೆ. ಸರ್. ಗಣಪತಿ ಕೂರಿಸಿದಾಗ್ಲೂ ಕೂಡ ಗಣಪತಿ ಫೋಟೋಸ್ ಒಂದು ಕಳ್ಸೋದು ಮಾಡಿಬೇಡಿ ಸರ್. ಅದನ್ನೇ ಹೇಳಕ್ ಮಾಡಿದ್ವಿ ಸರ್. ಈಗ ಈ ಸಲ ಪ್ರಯತ್ನ ಮಾಡಿ ಬಂದಿಲ್ಲ. ಓಕೆ. ಗಣೇಶನ ಬಗ್ಗೆ ಎಲ್ಲರಿಗೂ ಒಂದು ರೌಂಡ್ ಹಾಕೊಳ್ಳಿ ಸರ್. ಗಣೇಶನ ದರ್ಶನ ಮಾಡ್ಕೊಂಡು ಆಗುತ್ತೆ, ಪ್ರಸಾದ ಮಾಡ್ಕೊಂಡು ಆಗುತ್ತೆ. ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್. ಎಸ್, ಅದೇ ಯೋಚನೆಯಲ್ಲಿ ಇದ್ದೀವಿ. ನಮ್ಮನೆ ಗಣಪ ಅಂಥೇಳಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಸರ್, ಎಲ್ಲರ ಮನೆಗೂ ಬನ್ನಿ. ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಡ್ವಾನ್ಸ್ ಆಗಿ ನಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಗಣಪತಿ ಹಬ್ಬಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಒಳ್ಳೇದಾಗಲಿ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಎಸ್, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ? ಗಂಗಾ ನದಿ ಸರ್. ಗಂಗಾ ನದಿನ? ಶೋರಾ? ಹಾಂ ಸರ್. ಬೇರೆ ಇನ್ಯಾವುದೂ ಅಲ್ಲ?
ಕೃಷ್ಣ, ಯಮುನಾ, ಗೋದಾವರಿ ಯಾವುದೂ ಅಲ್ಲ. ಗಂಗಾ ನದಿ ಸರ್. ಓಕೆ, ಎಲ್ಲಿ ಹರಿತಾ ಇದೆ ಸರ್ ಇದು? ಇಲ್ಲಿ ಸರ್ ಕಾಶ್ಮೀರದಲ್ಲಿ ಬರ್ತಲ್ಲ. ಓಕೆ, ಕಾಶ್ಮೀರದಲ್ಲಿ ಬಿಟ್ಟು ಅಪ್ ನಮ್ಮ ಈ ಕಡೆ ಕಾಶಿ ತನಕ ಹರಿಯುತ್ತಲ್ಲ ಸರ್. ಖಂಡಿತ ಖಂಡಿತ ಸರ್, ಖಂಡಿತ. ಕಾಶಿ ತನಕ ಹರಿದು ಕೊನೆಯ ಸಮುದ್ರ ಸೇರುತ್ತೆ ಸರ್. ಹೌದು ಹೌದು ಹೌದು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಓಕೆ ಸರ್, ಒಂದು ಪ್ಲಾನ್ ಮಾಡಿ ಸರ್. ಖಂಡಿತ ಖಂಡಿತ ಸರ್, ನಾವು ಆಲ್ರೆಡಿ ಅದೇ ಒಂದು ಪ್ರೊಸೆಸ್ಸಲ್ಲಿ ಇದ್ದೀವಿ. ನಮ್ಮನೆ ಗಣಪ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಅದಕ್ಕೊಂದು ಟೈಟಲ್ ಕೂಡ ರೆಡಿ ಮಾಡಿದ್ದೀವಿ. ಮಾಡಿ ಸರ್, ಬನ್ನಿ ಸರ್. ನೋಡೋಣ ಸರ್, ಖಂಡಿತ ಆ ಭಗವಂತನ ಕೃಪೆ. ಗಣಪತಿ ಇರ್ತಾರೆ ಸರ್, ಆಕ್ಚುಲಿ 2 ಗಣಪತಿ ತರ್ತೀವಿ. ಹೌದು, ಓಕೆ ಓಕೆ. ಅಂದ್ರೆ ಅದೊಂದು ಸಂಪ್ರದಾಯ ಸರ್. ಹ್ಮ್. ಅವರಲ್ಲಿ ನಮ್ಮ ಅಜ್ಜನ ಕಾಲದಾಗ ಸ್ವಲ್ಪ ಊರಿಗೆ ದೊಡ್ಡ ಮನುಷ್ಯರು ನಮ್ಮ ಅಜ್ಜಾರು, ಹಾಂ. ಅವ್ರ ದೊಡ್ಡ ಗಣಪತಿ ಆರಿಸ್ಕೊಳ್ಳಾರಂತ ಪೂಜೆಗೆ ಅಂತೇಳಿ. ಓಕೆ. ಊರಿನ ಸಾಗರ ಅಂತ ಜೊತೆಗೆ ಇನ್ನೊಂದು ಫ್ರೀ ಆಗಿ ಕೊಡ್ತಾರಂತ ಅವ್ರು. ಓಕೆ ಓಕೆ. ಹಾಂ, ಅವಾಗಿನ ಕಾಲದಾಗ. ಮತ್ತೆ ಈಗ ಯಾರು ಫ್ರೀ ಕೊಡ್ತಾರೆ ಸರ್, ಈಗ 2 ದುಡ್ಡು ಕೊಟ್ಟಿರ್ತಾವ. ಹೌದು ಹೌದು. ಆ ಪದ್ಧತಿಯನ್ನು ಬೆಳೆಸ್ಕೊಂತ ಬಂದಿದೆ ಸರ್, ನಿಜ. ಅಜ್ಜನ ಅಪ್ಪನ ಕಾಲದಾಗಿಂದ. ಹೌದು ಹೌದು. ಓಕೆ ಸರ್, ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಮ್ಮ ಸಿದ್ಧಲಿಂಗೇಶ್ ಅವರು ಕರೆ ಮಾಡಿದರು. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾ, ಹೇಳಿ ತಮ್ಮ ಹೆಸರು? ಶಶಿಕಲಾ ಸರ್. ಶಶಿಕಲಾ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ಕುರ್ಕಿಯಿಂದ ಸರ್. ಕುರ್ಕಿ? ಹೌದು ಸರ್, ದಾವಣಗೆರೆ ತಾಲೂಕು. ದಾವಣಗೆರೆ ತಾಲೂಕು, ಕುರ್ಕಿ. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ತಮ್ಮಗೆ ಹ್ಯಾಪಿ ರಕ್ಷಾಬಂಧನ ಸರ್. ಓಕೆ ಮಾ, ಅವ್ರ ಹೆಸರು ಹೇಳ್ಬೋದಾ? ಮಂಜುನಾಥ್ ಅತ್ತಿಗೆರೆ. ಮಂಜುನಾಥ್ ಅತ್ತಿಗೆರೆ ಅವರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀರಿ. ಓಕೆ, ಫೋಟೋಸ್ ಏನಾದರೂ ಕಳಿಸಿದ್ದೀರಾ ನಮಗೆ? ಇಲ್ಲ ಸರ್, ಸಂಜೆ ಕಳಿಸ್ತಿದ್ದಾರೆ. ಓಕೆ ಮಾ, ಖಂಡಿತ. ರಾಖಿ ಕಟ್ಟಿದ ನಂತರ ಅಣ್ಣ ತಂಗಿಯರ ಫೋಟೋ ಕಳಿಸ್ಕೊಡಿ. ಆ ಫೋಟೋದ ಕೆಳಗಡೆ ನಿಮ್ಮ ಹೆಸರು ಡೀಟೇಲ್ಸ್ ಹಾಕೋದನ್ನು ಮರಿಬೇಡಿ, ಆಯಿತಾ? ಆಯಿತು ಸರ್. ಓಕೆ, ಖಂಡಿತ. ರಕ್ಷಾಬಂಧನದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ, ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ. ಎಷ್ಟು ವರ್ಷ ಚಿಕ್ಕವರು ನಿಮ್ಮ ತಮ್ಮ? ನನಗಿಂತ 4 ವರ್ಷ ಚಿಕ್ಕವ್ರು ಸರ್. 4 ವರ್ಷ ಚಿಕ್ಕವರು. ಸೊ ಈಗ ನೀವು ಮದುವೆ ಆಗಿ ಗಂಡನ ಮನೇಲಿದ್ದೀರಿ? ಆಯಿತು ಸರ್, ಕುರ್ಕೆಲಿ. ಕುರ್ಕಿಲಿದ್ದೀರಿ. ಅವರು ಎಲ್ಲಿರ್ತಾರೆ? ಹೊದಿಗೆರೆನಾ? ಅತ್ತಿಗೆರೆ. ಅತ್ತಿಗೆರೆ. ಓಕೆ. ಸೊ ತಮ್ಮ ಫ್ಯಾಮಿಲಿ ಎಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತೀರಾ? ಇಲ್ಲ ಸರ್, ಹೋಗ್ತಾ ಬರ್ತಾ ಇರ್ತೀವಿ ಸರ್. ರೆಗ್ಯುಲರ್ಗೆ ಹೋಗ್ತಾ ಬರ್ತಾ ಇರ್ತೀರಿ? ಹೌದು ಸರ್. ಓಕೆ. ಸೊ ತಮ್ಮನಲ್ಲಿ ತುಂಬ ಇಷ್ಟ ಆಗ್ತಕ್ಕಂಥ ಗುಣ ಯಾವುದು? ಸರ್, ಎಲ್ಲ ಅಕ್ಕ ತಂಗಿಯರನ್ನ ಇಷ್ಟಪಡ್ತಾನೆ ಸರ್. ನಾವು ಭಾಳ ಜನ ಬೇರೆ. ಓಕೆ, ಎಷ್ಟು ಜನ? 7 ಜನ. ಒಬ್ಬ ಸೂಪರ್. ಸೊ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾರೆ? ಪ್ರೀತಿಯಿಂದ ಕಾಣ್ತಾರೆ ಸರ್. ಮಕ್ಕಳನ್ನು ಹಂಗೆ ನೋಡ್ತಾನೆ, ನಮ್ಮನ್ನು ಹಂಗೆ ನೋಡ್ತಾನೆ. ತುಂಬ ಸಂತೋಷ, ತುಂಬ ಸಂತೋಷ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದನೂ ಕೂಡ ನಿಮ್ಮ ತಮ್ಮಂಗೆ ಸದಾ ಇರಲಿ, ಅಲ್ವಾ? ಸೊ ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಒಂದು ಫೋಟೋ ಕಳ್ಸೋದು ಮರಿಬೇಡಿ, ಓಕೆನಾ? ಒಳ್ಳೆಯದಾಗಲಿ ಅಮ್ಮ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟ ಆಗಿ ಎಷ್ಟೊಂದು ಜನ ತೊಂದರೆ ಇದ್ದಾರೆ. ಇನ್ನೂ ಸಾಕಷ್ಟು ಮಂದಿ ಕಾಣೆಯಾಗಿದ್ದಾರೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಮುಂಬರ್ತಕ್ಕಂಥ ಮಳೆ ಮತ್ತು ಬಿರುಗಾಳಿ ಸಮಯದಲ್ಲಿ ಮುಂದಿನ 14 ದಿನಗಳಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿದ್ದಾರೆ. ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸೊ ಕರೆ ಕಟ್ಟಾಯಿತು. ಹಾಗಾಗಿ ನಾವೆಲ್ಲರೂ ಕೂಡ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ, ಜನ ಇತ್ತೀಚಿನ ದಿನಗಳಲ್ಲಿ ಈ ಫೇಸ್ಬುಕ್ಕು, ವಾಟ್ಸಪ್, ಟ್ವಿಟ್ಟರ್ಗೆಲ್ಲ ಅದು ಎಷ್ಟರ ಮಟ್ಟಿಗೆ ಅಡಿಕ್ಷನ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನೇ ನಿಜವಾದ ವ್ಯಕ್ತಿಗಳು ಅಂತ ಅಂದ್ಕೊಂಡು ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಈ ಫೇಸ್ಬುಕ್ಕಲ್ಲಿ ಇರ್ತಕ್ಕಂಥ ಫೋಟೋಸ್ ನೋಡಿಬಿಟ್ಟು ಫ್ರೆಂಡ್ಸ್ ರಿಕ್ವೆಸ್ಟನ್ನು ಕಳಿಸ್ಬೇಡಿ, ಫ್ರೆಂಡ್ ಆಗೋದಕ್ಕೆ ಹೋಗಬೇಡಿ ಅಂಥೇಳಿ. ಏಕೆಂದರೆ ಅಲ್ಲಿ ತುಂಬ ಜನ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಅವರು ಬೇರೆಯವರ ಫೋಟೋ ಹಾಕಿರ್ತಾರೆ, ಅಥವಾ ಹುಡುಗರು ಹುಡುಗಿ ಹೆಸರು ಹಾಕಿರ್ತಾರೆ, ಹುಡುಗಿಯರು ಹುಡುಗರು ಹೆಸರು ಹಾಕಿರ್ತಾರೆ. ಹೀಗೆ ಹಲವಾರು ಅವಾಂತರಗಳು ನಡೀತಾನೆ ಇರುತ್ತೆ. ಯಾಕಪ್ಪ ಈ ಫೇಸ್ಬುಕ್ ಬಗ್ಗೆ ಇವತ್ತು ಬೈತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ, ಪಾಪ ಆ ಅಮಾಯಕ ಒಬ್ಬ ವಯೋವೃದ್ಧರಿಂದ ಸರಿಸುಮಾರು 9 ಕೋಟಿ ರೂಪಾಯಿಯಷ್ಟು ಲೂಟಿ ಮಾಡಿದ್ದಾರೆ. ಸೊ ತುಂಬ ನೋವಾಗತ್ತೆ. ಇನ್ನೊಂದು ಕರೆ ಬರ್ತಾಯಿದೆ, ಆ ವಿಚಾರವನ್ನು ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು? ತಮ್ಮ ಹೆಸರು ರವಿ ಅಂತ ಹೇಳಿ. ಓಕೆ ಸರ್, ತಿಂಡಿ ಆಯಿತಾ? ತಿಂಡಿ ಆಯ್ತು ಸರ್. ಏನು ಸರ್ ತಿಂಡಿ ಇವತ್ತು? ತಿಂಡಿ ಇವತ್ತು ಮಂಡಕ್ಕಿ ಸರ್. ಮಂಡಕ್ಕಿ ಮಾಡಿದ್ರಾ? ಓಕೆ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಮಾತಾಡಿ.
ಹಲೋ ಹೇಳಿಮ್ಮ. ಹಲೋ ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ ಹೇಳಿಮ್ಮ, ನಿಮ್ಮ ಹೆಸರು? ಇವತ್ತು ರಾಖಿ ರಕ್ಷಾ ಬಂಧನ. ಹಾಂ, ಇವತ್ತು ನಮ್ಮ ಅಣ್ಣ 3 ಇದ್ದ. 3 ಜನರಿಗೆ ಕಟ್ಟಿದ್ರಾ? ಒಬ್ರಿಗೆ ಕಟ್ಟಿದೀವಿ ಸರ್, ಇನ್ನಿಬ್ಬರಿಗೆ ಕಟ್ಬೇಕು. ಆಗಲಿ ಆಗಲಿ, ಕಟ್ರಿ, ಎಲ್ಲರಿಗೂ ಒಳ್ಳೇದಾಗಲಿ. ನಾವು ನಿನ್ನೆ ತೋಟದ ಪೂಜೆ ಮಾಡಿದ್ವಿ. ಮಾಡಿದ್ರಾ? ತುಂಬ ಸಂತೋಷ. ಮಳೆ ಎಲ್ಲ ಚೆನ್ನಾಗಿ ಬಂದಿದೆಯಾ? ಮಳೆ ಬಂದಿದೆ ಸರ್, ಇಲ್ಲೇ ದಾವಣಗೆರೆ ಹತ್ರ ಹೂವಿನ ಮಾಡ ಅಂತ. ಆಗಲಿಮ್ಮ ಆಗಲಿ, ತುಂಬ ಸಂತೋಷ ಆಗಲಿ. ನಿಮ್ಮೆಲ್ಲ ಅಣ್ಣಂದ್ರಿಗೂ ರಾಖಿ ಕಟ್ಟಿ ಆಯಿತಾ? ಎಲ್ರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಮಾ. ನಿಮಗೂ ಸರ್. ಥ್ಯಾಂಕ್ ಯು ಮಾ, ಒಳ್ಳೇದಾಗಲಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ, ಆಯಿತಾ? ಓಕೆ, ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಯಾರೆಲ್ಲ ರಕ್ಷಾಬಂಧನ ಕಟ್ತಾ ಇದ್ದೀರಿ ನಿಮ್ಮ ಅಣ್ಣಂದ್ರಿಗೆ, ನಿಮ್ಮ ತಮ್ಮಂದ್ರಿಗೆ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ಕಳಿಸ್ಕೊಡಿ. ಜೊತೆಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಬರೆಯೋದನ್ನು ಮರಿಬೇಡಿ. ನಾವು ಆ ಎಲ್ಲ ಫೋಟೋಸ್ಗಳನ್ನ ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಹಲೋ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ನನಗೇನು ಕೇಳಿಸ್ತಾ ಇಲ್ಲ. ವಾಣಿ, ಎಲ್ಲಿಂದ ಕರೆ ಮಾಡಿರೋದು? ಓಕೆಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ಹೇಳಿ. ನಮ್ಮ ಬಾಬು ಅಂತ ಅವರಿಗೆ ರಕ್ಷಾಬಂಧನ ಶುಭಾಶಯಗಳು. ಓಕೆಮ್ಮ, ಸೊ ನನಗೆ ಕ್ಲಿಯರಾಗಿ ಏನು ಕೇಳಿಸ್ತಾ ಇಲ್ಲ. ನೀವು ಅದು ಯಾರಿಗೆಲ್ಲ ಶುಭಾಶಯ ಹೇಳ್ತಿದ್ರಿ ಅವರೆಲ್ಲರಿಗೂ ಹಾರ್ದಿಕವಾಗಿ ನನ್ನ ಕಡೆಯಿಂದನೂ ಕೂಡ ಶುಭಾಶಯ ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ಸರಿ ಕರೆ ಮಾಡಿದಾಗ ದಯವಿಟ್ಟು ಒಂದು ಸ್ವಲ್ಪ ಜೋರಾಗಿ ಮಾತಾಡಿ, ಮತ್ತು ಟಿ ವಿ ವ್ಯಾಲ್ಯೂಮ್ನ ಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವಾಣಿ ಮೇಡಮ್, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ನಮಸ್ಕಾರ. ದಯವಿಟ್ಟು ವೀಕ್ಷಕರ ಒಂಚೂರು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಸ್ವಲ್ಪ ಜೋರಾಗಿ ಮಾತಾಡಿ. ನನಗೆ ಏನು ವಾಯ್ಸ್ ಕೇಳ್ದೇ ಇದ್ದರೆ ನಾನು ಮಾತಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಕೇಳ್ಕೊಳ್ತಾ, ನಾನು ಆಗಲೇ ಕೂಡ ರಿಮೈಂಡ್ ಮಾಡಿದ್ದೆ, ಇದೇ 16ನೇ ತಾರೀಕು ಅಂದರೆ ಮುಂದಿನ ಶನಿವಾರ ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಆಗಸ್ಟ್ 15 ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಯಾರೆಲ್ಲ ಫ್ಲ್ಯಾಗ್ ಹಾಸ್ಟ್ ಮಾಡ್ತಾ ಇದ್ದೀರಿ ಅಥವಾ ಫ್ಲ್ಯಾಗ್ ಹಾಸ್ಟ್ ಮಾಡಿರೋ ಹತ್ರ ಹೋಗ್ಬಿಟ್ಟು ಧ್ವಜವಂದನೆ ಮಾಡ್ತೀರಿ, ಅಲ್ಲಿ ನೀವು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ಕಳಿಸ್ಕೊಡಿ. ಆ ಫೋಟೋಸ್ಗಳನ್ನ ಕೂಡ ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ನಮ್ಮ ಒಂದು ಪ್ರೀತಿಯ ಧ್ವಜಕ್ಕೆ ಗೌರವವನ್ನು ಸಲ್ಲಿಸೋಣ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಲೋ, ಓಕೆ, ಬಹುಶಃ ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಎಸ್, ಅದೇ ರೀತಿ ಆಗಸ್ಟ್ 15 ಧ್ವಜದ್ದು ಒಂದು ಫೋಟೋಸ್ ಕಳಿಸ್ಕೊಡಿ. ನೀವು ಎಲ್ಲ ಹೋಗ್ತೀರಿ, ಎಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡ್ತೀರಿ ಅದರದ್ದು. ಅದರ ಜೊತೆಗೆ 16ನೇ ತಾರೀಕು ವಿಶೇಷವಾಗಿ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ನಿಮ್ಮ ಮುದ್ದು ಮಕ್ಕಳಿಗೆ ಕೃಷ್ಣ, ರಾಧೆ ಅಥವಾ ರುಕ್ಮಿಣಿ ಯಾವುದೇ ಒಂದು ಉಡುಪಿನಲ್ಲಿ ಅಲಂಕಾರ ಮಾಡಿದ್ರು ಕೂಡ ನಮಗೆ ಫೋಟೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಅದೇ ರೀತಿ 27ನೇ ತಾರೀಕು ನೀವು ಸಂಭ್ರಮದಿಂದ ಕಾಯ್ತಾ ಇರತಕ್ಕಂಥ ವಿಘ್ನ ವಿನಾಶಕ ಗಣೇಶನ ಚತುರ್ಥಿ ಇದೆ, ಗಣಪತಿ ಹಬ್ಬ ಇದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹೇಳಿ ಸುಧಾ ಮೇಡಮ್. ನಮ್ಮ ತಮ್ಮ ರುದ್ರಮುನಿ ಹಾಗೂ ಶಿವು ಮಲ್ಲಿಕಾರ್ಜುನ ಅವರಿಗೆ ರಾಖಿ ಹಬ್ಬದ ಶುಭಾಶಯಗಳು ಹೇಳ್ಬೇಕಾಗಿತ್ತು ಸರ್. ಖಂಡಿತ. ಸೊ ನಿಮ್ಮೆಲ್ಲ ತಮ್ಮಂದರಿಗೆ ರಾಖಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ರಾಖಿ ಕಟ್ಟಿದ ನಂತರ ಒಂದು ಫೋಟೋವನ್ನು ಕಳಿಸ್ಕೊಡಿಮ್ಮ, ಆಯಿತಾ? ಓಕೆ ಅಮ್ಮ, ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ನಮಸ್ಕಾರ. ನಮಸ್ತೆ ಅಮ್ಮ. ಹಾಂ, ಎಸ್ ವೀಕ್ಷಕರೇ, ಸೊ ನಾನಾಗಲೇ ಹೇಳ್ತಾ ಇದ್ದೆ, ಫೇಸ್ಬುಕ್ಕನ್ನು ಮಾರು ಹೋಗಿ 4 ಬೇರೆ ಬೇರೆ ಹೆಸರುಗಳಿಂದ ಒಬ್ಬ ವಯೋವೃದ್ಧರಿಗೆ ವಂಚನೆಯನ್ನು ಮಾಡಲಾಗಿದೆ. ಅದು ಕೂಡ ಸರಿಸುಮಾರು 9 ಕೋಟಿ ರೂಪಾಯಿ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕದ ವಿಚಾರ. ಇವರ ಮಗನ ಹತ್ರ
ದುಡ್ಡನ್ನು ಕೇಳಿದಾಗ ಅನುಮಾನ ಬಂದಂತಹ ಮಗ ಅಷ್ಟೊಂದು ದುಡ್ಡಿತ್ತು ಅಪ್ಪನ ಹತ್ರ ಯಾಕೆ ನನಗೆ ಕೇಳ್ತಿದ್ದಾರೆ ಅಂತ ಎಲ್ಲ ಪತ್ತೆ ಹಚ್ಚಿದಾಗ ಈ ಫೇಸ್ಬುಕ್ನಿಂದ ಈ ಒಂದು ಅಜ್ಜನಿಂದ ಅಥವಾ ಈ ಒಂದು ವಯೋವೃದ್ಧರಿಂದ ಅಮಾಯಕವಾಗಿ ಆ ಒಂದು 4 ಮಹಿಳೆಯರ ಹೆಸರಿನಲ್ಲಿ ಲೂಟಿ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಸೈಬರ್ ಕ್ರೈಮಿಗೆ ಹೋಗಿದೆ, ಕಾದು ನೋಡಬೇಕು ಇದಕ್ಕೇನಾದರೂ ಪರಿಹಾರ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ವಯೋವೃದ್ಧರಂತೂ ಚಿಂತಾಕ್ರಾಂತರಾಗಿದ್ದಾರೆ ಈ ಇಳಿಯ ವಯಸ್ಸಿನಲ್ಲಿ ತಮ್ಮ ಹತ್ರದಂಥ ಎಲ್ಲ ಹಣವನ್ನು ಕಳ್ಕೊಂಡು. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋದರೆ, ಎಲ್ಲ ಬೋರ್ಡ್ ಶಾಲೆಗಳಲ್ಲಿ ಇನ್ಮೇಲೆ ಕನ್ನಡ ಬೋಧನೆ ಕಡ್ಡಾಯ ಅಂತ ಹೇಳಲಾಗಿದೆ. ಸೊ ಕೆಲವೊಂದು ಸ್ಕೂಲ್ಗಳಲ್ಲಿ CBSE ಅಥವಾ ಸೆಂಟ್ರಲ್ ಸಿಸ್ಟಮ್ ಅಂದ್ಕೊಂಡು ನಮ್ಮ ಕನ್ನಡಕ್ಕೆ ಅತೀವವಾಗಿರ್ತಕ್ಕಂಥ ಹಿನ್ನಡೆ ಆಗ್ತಾಯಿತ್ತು. ಸೊ ರಾಜ್ಯ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಒಂದು ಅನೌನ್ಸ್ಮೆಂಟನ್ನು ಮಾಡಿದೆ. ಇನ್ನು ಮುಂದೆ ಎಲ್ಲ ಶಾಲೆಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬೋಧನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ RTE ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಇನ್ನಷ್ಟು ವಿಸ್ತರಣೆಗೊಳಿಸಿದ್ದಾರೆ. 2 ವರ್ಷ ಪೂರ್ವ ಪ್ರಾಥಮಿಕ ಅಂದರೆ ಪ್ಲೇ ಗ್ರೂಪಲ್ಲಿ, ಅದರ ಜೊತೆಗೆ 8 ವರ್ಷ ಪ್ರಾಥಮಿಕ ಮತ್ತು 4 ವರ್ಷ ಮಾಧ್ಯಮಿಕ ಶಿಕ್ಷಣಗಳನ್ನು ಸಂಪೂರ್ಣವಾಗಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ವಲಸೆ ಹೋಗ್ತಕ್ಕಂಥ ಮಕ್ಕಳಿಗೆ ಈ ವಸತಿ ಶಾಲೆಗಳನ್ನು ಸ್ಥಾಪಿಸ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಮಾಡಿದ್ದಾರೆ. ರಾಜ್ಯಾದ್ಯಂತ ಮಾಧ್ಯಮಿಕ ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸುವ ಒಂದು ಯೋಜನೆಯಲ್ಲೂ ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಬೋರ್ಡ್ ಶಾಲೆಗಳಲ್ಲಿ 5ನೇ ತರಗತಿಯವರೆಗೆ ಕನ್ನಡ ಮಾತೃಭಾಷೆಯನ್ನು ಬೋಧನೆ ಮಾಡ್ತಕ್ಕಂಥದ್ದು ಕಡ್ಡಾಯಗೊಳಿಸಿದ್ದಾರೆ. ನಿಜಕ್ಕೂ ಕೂಡ ತುಂಬ ಸ್ವಾಗತಾರ್ಹ ವಿಚಾರ. ಯಾಕೆಂದರೆ ನಮ್ಮ ಮಕ್ಕಳು ಬೇರೆಲ್ಲ ಭಾಷೆಗಳನ್ನು ಚೆನ್ನಾಗಿ ಕಲಿತಾ ಇದ್ದಾರೆ, ಆದರೆ ಕನ್ನಡ ಮಾತಾಡೋದನ್ನೇ ಮರೀತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಕನ್ನಡದಲ್ಲಿ ಹಳೆಗನ್ನಡ, ಹೊಸಗನ್ನಡ, ಅದೆಷ್ಟು ಮುದ್ದಾಗಿರ್ತಕ್ಕಂಥ ಭಾಷೆಗಳಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ದಾವಣಗೆರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಮಗಳು ಮಾತಾಡ್ತಾಳೆ ನೋಡಿ ಸರಿ. ಆಗ್ಲಿಮ್ಮ. ಮಂಜಮ್ಮ. ಮಂಜಮ್ಮ. ನನ್ನ ಮಗಳು ಮಾತಾಡ್ತಾಳೆ ನೋಡಿ ಸರ್. ಆಯ್ತಮ್ಮ, ಕೊಡಿ. ಅಲ್ಲ ಸರ್. ಹಲೋ, ಹೇಳಿಮ್ಮ, ನಿಮ್ಮ ಹೆಸರು? ರಾಧಾ ನಮ್ಮ ಹೆಸರು. ರಾಧಾ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ನಾವು ಫಸ್ಟ್ ಇಯರ್ ಓದ್ತಾ ಇದ್ದೀವಿ. ಫಸ್ಟ್ PUCನಾ? ಫಸ್ಟ್. ಓಕೆ ಓಕೆ, ಹೇಳಿಮ್ಮ, ಯಾಕಾದರೂ ಶುಭಾಶಯ ಹೇಳಬೇಕಾ? ಇವತ್ತು ರಕ್ಷಾಬಂಧನ, ನಮ್ಮ ಅಣ್ಣರಿಗೆಲ್ಲ ಶುಭಾಶಯ ತಿಳಿಸ್ಬೇಕಿತ್ತು. ಓಕೆ, ನಿಮ್ಮ ಅಣ್ಣಂದ್ರ ಹೆಸರು ಹೇಳ್ಬಿಡಿ ಬೇಗ. ಸಂದೀಪ್, ಸೋಮು, ಚೇತನ್, ಇವ್ರ ಮೂವರಿಗೆ. ಓಕೆ, ಸಂದೀಪ್, ಸೋಮು, ಚೇತನ್, ನೀವೆಲ್ಲರೂ ಕೂಡ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ರಾಖಿ ಕಟ್ಟಿದ್ರಾ ನೀವು ಅವ್ರಿಗೆಲ್ರಿಗೂ? ಇಲ್ಲ ಸರ್, ಸಂಜೆ ಕಟ್ತೀವಿ. ಓಕೆಮ್ಮ, ಸಂಜೆ ರಾಖಿ ಕಟ್ಟಿದ ನಂತರ ನಮಗೊಂದು ಫೋಟೋ ಶೇರ್ ಮಾಡಿ, ಆಯಿತಾ? ಇದೇ ನಂಬರಿಗೆ ಫೋಟೋ ಕಳಿಸ್ಕೊಡಿ. ಫೋಟೋಸ್ ಜೊತೆಗೆ ನಿಮ್ಮ ಹೆಸರು ಡೀಟೇಲ್ಸನ್ನು ಬರೆದು ಕಳಿಸಿ, ಆಯಿತಾ? ಒಳ್ಳೆಯದಾಗಲಿಪ್ಪ. ಮತ್ತೊಮ್ಮೆ ತಮಗೂ ಕೂಡ ರಕ್ಷಾಬಂಧನ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಥ್ಯಾಂಕ್ ಯು. ಓಕೆಮ್ಮ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾಳೆಯಿಂದ ಅಂದರೆ ಭಾನುವಾರದಿಂದ ವಿಶೇಷವಾಗಿ 3 ದಿನಗಳ 354ನೇ ಗುರುರಾಯರ ಒಂದು ಆರಾಧನೆ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆಯ PJ ಬಡಾವಣೆಯಲ್ಲಿರ್ತಕ್ಕಂಥ ರಾಯರ ಮಠದಲ್ಲಿ ವಿಶೇಷವಾಗಿ ಬೆಳಗ್ಗೆಯಿಂದನೇ ಪೂಜೆ, ಹೋಮ, ಹವನಾದಿಗಳೆಲ್ಲವೂ ಕೂಡ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಈ 3 ದಿವಸಗಳ ಕಾಲ ಸಾಧ್ಯವಾದಷ್ಟು ಹೋಗಿ ಗುರುರಾಯರ ದರ್ಶನವನ್ನು ಮಾಡ್ಕೊಳ್ಳಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸೋಮವಾರ ಮಧ್ಯಾರಾಧನೆಯಿಂದ ಸಂಜೆ 6ಕ್ಕೆ ರಥೋತ್ಸವ ನಡೆಯುತ್ತೆ. ಭಾನುವಾರ ಪೂರ್ವಾರಾಧನೆ ಇರುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ನಾಳೆ ಭಾನುವಾರ ಪೂರ್ವಾರಾಧನೆಯೊಂದಿಗೆ ಸಂಜೆ 7 ಗಂಟೆಗೆ ನಮನ ಅಕಾಡೆಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕೃಷ್ಣ ವಿಲಾಸನಂ ಅಂತ ನೃತ್ಯ ರೂಪಕ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಸೋಮವಾರ ಮಧ್ಯಾರಾಧನೆ ಇರುತ್ತೆ. ಸಂಜೆ 6ಕ್ಕೆ ರಥೋತ್ಸವ ಅಷ್ಟಾವಧಾನ. ನಂತರ ವಿದ್ವಾನ್ ಪ್ರತಿಮಾ ಜೋಶಿ ತಂಡದಿಂದ ಹರಿದಾಸವಾಣಿ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಮಂಗಳವಾರ ಉತ್ತರ ಆರಾಧನೆ ಕೂಡ ಇರುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ, ತಮ್ಮ ಹೆಸರು? ಹಾಂ, ಓಕೆ ಪುಟ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಅಣ್ಣ ತಮಗೆ. ಹೇಳಿಪ್ಪ, ಅವ್ರ ಹೆಸರು?
ಮಂಜುನಾಥ್ ಅತ್ಯಾಗಿ. ಪವನ್ ಮಂಜುನಾಥ್ ಇಬ್ಬರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಏನು ಬರ್ಡೇನಾ ಅವ್ರದ್ದು? ಇಲ್ಲ, ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ ತಾವು? ಬಂದನ ರಕ್ಷಾಬಂಧನಕ್ಕ. ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ? ಸಮರ್ಥ ರಾಮಕೃಷ್ಣ ಪಬ್ಲಿಕ್ ಸ್ಕೂಲು. ಹೌದಾ? ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡಾ? ಓಕೆ. ರಾಖಿ ಕಟ್ಟಿದ ನಂತರ ಒಂದು ಫೋಟೋಸ್ ಕಳಿಸ್ಕೊಡಿಪ್ಪ. ಕಳಿಸ್ತೀನಿ. ಓಕೆಪ್ಪ, ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮಗೆ ನಿಮ್ಮ ಅಣ್ಣಂದ್ರೆ ಎಲ್ಲರೂ ಕೂಡ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ. ಒಂದು ಫೋಟೋ ಕಳಿಸಿ, ಖಂಡಿತ ಅದನ್ನು ಪ್ರಸಾರ ಮಾಡ್ತೀವಿ, ಆಯಿತಾ? ಫೋಟೋ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಅಣ್ಣಂದ್ರ ಹೆಸರು ಎಲ್ಲದನ್ನೂ ಬರ್ದು ಕಳಿಸ್ಬೇಕು. ಓಕೆ ಪುಟ್ಟ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ರಾಯರ ಆರಾಧನೆ ಬಗ್ಗೆ ಹೇಳ್ತಾ ಇದ್ದೆ. ವಿಶೇಷವಾಗಿರ್ತಕ್ಕಂಥ 354ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ ದಾವಣಗೆರೆಯ ಒಂದು ಪಿ ಜೆ ಬಡಾವಣೆಯಲ್ಲಿರ್ತಕ್ಕಂಥ ಗುರುರಾಯರ ಮಠದಲ್ಲಿ. ಹಲವಾರು ಚಟುವಟಿಕೆಗಳು ನಡೀತಾ ಇದೆ, ಹಲವಾರು ಪೂಜಾ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೀತಾ ಇದೆ. ಭಾನುವಾರ ಪೂರ್ವಾರಾಧನೆ ಇದ್ದರೆ ಸೋಮವಾರ ಮಧ್ಯಾರಾಧನೆ ಇದೆ. ಅದೇ ರೀತಿ ಮಂಗಳವಾರ ಉತ್ತರಾರಾಧನೆ ಇದೆ. ಸೊ 3 ದಿವಸಗಳು ಕೂಡ ಕಾಲ ವಿಶೇಷವಾಗಿ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಅಂತ ಹೇಳಲಾಗಿದೆ. ಸೊ ಎಲ್ಲರೂ ಕೂಡ ಗುರುರಾಯರ ಮಠಕ್ಕೆ ಹೋಗ್ಬಿಟ್ಟು ಗುರುರಾಯರ ದರ್ಶನವನ್ನು ಪಡ್ಕೊಳ್ಳಿ, ಅದರ ಜೊತೆಗೆ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ನೀವು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್. ಧನ್ಯವಾದಗಳು ಸರ್. ಎಲ್ಲಿಂದ ಮಾತಾಡ್ತಿರೋದು? ಟಿವಿಯಲ್ಲಿ ನೋಡ್ತಿದ್ವಿ. ಓಕೆ ಸರ್, ಎಲ್ಲಿಂದ ಮಾತಾಡ್ತಿರೋದು ಸರ್? ಸರ್ ನಿಮ್ಮ ವಾಯ್ಸ್ ಕೇಳ್ತಿಲ್ಲ. ಟಿ ವಿ ವ್ಯಾಲಿ ಒಂಚೂರು ಕಡಿಮೆ ಮಾಡಿಬಿಡಿ ದಯವಿಟ್ಟು. ಹಲೋ ಸರ್, ಟಿ ವಿ ವ್ಯಾಲಿ ಒಂಚೂರು ಕಡಿಮೆ ಮಾಡಿಬಿಡಿ ಪೂರ್ತಿಯಾಗಿ. ಹೌದಾ ಹೌದಾ ಆಯ್ತು ಸರ್, ಆಯ್ತು ಸರ್. ಸರ್ ಹೇಳಿ, ಎಲ್ಲಿಂದ ಕರೆ ಮಾಡಿರೋದು? ದಾವಣಗೆರೆ ಭಗತ್ ಸಿಂಗ್ ನಗರ ಸರ್. ದಾವಣಗೆರೆ ಭಗತ್ ಸಿಂಗ್ ನಗರ. ಓಕೆ ಸರ್ ಒಂದು ಸ್ವಲ್ಪ ಕನೆಕ್ಟ್ ಕೊಡಿ ಸರ್, ಮಾತಾಡ್ಬೇಕು ಸರ್ ಹತ್ರ. ಸರ್ ನನ್ನ ಹತ್ರನೇ ಮಾತಾಡ್ತಿದ್ದೀರಿ. ಹಾ ಸರ್ ನನ್ನ ಹತ್ರನೇ ಮಾತಾಡ್ತಿದ್ದೀರಿ ನೀವು, ಹೇಳಿ. ಸರಿ ಸರ್. ಸರ್ ಬಹಳ ಚೆನ್ನಾಗಿ ಇಂಟ್ರೆಸ್ಟ್ ಇದೆ ಸರ್, ನಿಮ್ಮ ಚಾನಲ್ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ ಸರ್ ನೀವು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ರಕ್ಷಾಬಂಧನ ಏನೇ ಕಟ್ಟಿಸ್ಕೊಂಡ್ರಾ? ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ಅನಿಲ್ ರಾಯ್ಕರ್ ಅಂತ ಹೇಳಿ. ನಿಮ್ಮ ಹೆಸರು? ಸರ್ ಅನಿಲ್ ರಾಯ್ಕರ್ ಅಂತ ಹೇಳಿ. ಅನಿಲ್ ಅನಿಲ್ ಕುಮಾರ್ ರಾಯ್ಕರ್ ಅಂತ ಹೇಳಿ. ಹ್ಞೂ ಸರ್, ಹ್ಞೂ ಸರ್, ಹ್ಞೂ ಸರ್. ಸರಿ ಸರ್, ಓಕೆ ಸರ್. ಬಹಳ ಚೆನ್ನಾಗಿ ನಡೆಸ್ಕೊಡ್ತೀವಿ ಸರ್ ನೀವು ಕಾರ್ಯಕ್ರಮನ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಸರ್. ಸರ್ ರಾಖಿ ಹಬ್ಬದ ನಿಮಗೆ ನನ್ನಿಂದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ರಾಖಿ ಕಟ್ಟಿಸ್ಕೊಂಡ್ರಾ? ಹ್ಞೂ ಸರ್, ನಮ್ಮ ಅಕ್ಕಾರು ಕಟ್ಟಿದ್ದಾರೆ, ಇನ್ನು ಇಬ್ಬರು ಇದ್ದಾರೆ ಸರ್, ಬರಬೇಕು ಸರ್. ಒಂದು ಫೋಟೋ ಕಳಿಸ್ಕೊಡಿ ಮತ್ತೆ ನಮಗೆ. ಸರ್. ಸರ್ ಕಳಿಸ್ಕೊಡ್ತೀನಿ. ಆಮೇಲೆ ಇದೊಂದು ನಮ್ಮ ಮಗ ಇದ್ದಾರೆ ಸರ್, ಅವನ ಅಕ್ಷಯ್ ಅಂತಂದು, ಅವನಿಗೆ ಆರ್ಥಿಕ ಶುಭಾಶಯಗಳು ನಿಮ್ಮಿಂದ ಬರ್ಬೇಕು ಸರ್, ಟಿವಿ ಒಳಗೆ ಎಲ್ಲರೂ ನೋಡ್ಲಿ ಅಂತ. ಖಂಡಿತ ಖಂಡಿತ, ಅದೊಂದು ಫೋಟೋ ಕಳಿಸ್ಕೊಡಿ ಸರ್, ಪ್ರಸಾರ ಮಾಡಿಬಿಟ್ಟು ಶುಭಾಶಯ ಹೇಳೋಣ ಸರ್. ಆಮೇಲೆ ನೀವು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ, ಇಂಟ್ರೆಸ್ಟ್ ಆಗಿದೆ ಸರ್, ಹಂಗಾಗಿ ಥ್ಯಾಂಕ್ ಯು ಸರ್. ಖಂಡಿತ ನಿಮ್ಮ ಮಗ ಅಕ್ಷಯ್ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು, ಒಳ್ಳೆ ಉದ್ಯೋಗ, ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಹೀಗೆ ಫೋನ್ ಮಾಡ್ತಾರಿ. ಒಂದು ಫೋಟೋ ಕಳಿಸ್ಕೊಡಿ ಸರ್, ಓಕೆನಾ? ಸರ್ ಇನ್ನೊಂದು ಹೇಳಿ ಸರ್. ಕಳಿಸ್ಕೊಡ್ತೀನಿ. ಇನ್ನೊಂದು ಹೇಳ್ಬೇಕು ಹೇಳಿ ಸರ್. ಸರ್ ಈಗ ನೀವು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ಪ್ರತಿಯೊಬ್ರು ಕಾಲ್ ಮಾಡ್ತಾರೆ, ಅವ್ರಿಗೆ ಒಂದೊಂದು ಪ್ರಶ್ನೆ ಆಗ್ತಾ ಹೋಗ್ಬೇಕು, ಗೊತ್ತಿದ್ದ ವಿಚಾರ ಅವ್ರು ತಿಳ್ಕೊಂಡ್ರೆ ಸ್ವಲ್ಪ ಇಂಪ್ಲಿಮೆಂಟ್ ಆಗ್ತಾರೆ ಸರ್ ಜನ ಅಂತ ಹೇಳ್ಬಿಟ್ಟು. ಆಗಲಿ ಸರ್, ಖಂಡಿತ ಕೇಳ್ತೀನಿ ಸರ್. ಆಯ್ತು ಸರ್, ಆಯ್ತು ಸರ್, ಥ್ಯಾಂಕ್ ಯು. ಕ್ಯಾಂಟಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ತಪ್ಪದೆ ಎಲ್ಲರೂ ಕೂಡ ಗುರುರಾಯರ ಮಠಕ್ಕೆ ಹೋಗಿ ಬನ್ನಿ, ರಾಯರ ದರ್ಶನವನ್ನು ಪಡೆದುಕೊಳ್ಳಿ. ಏಕೆಂದರೆ ರಾಯರು ಕಷ್ಟ ಅಂತ ಹೇಳಿದವ್ರಿಗೆಲ್ಲರಿಗೂ ಕೂಡ ಕೇವಲ ಮಂತ್ರಾಕ್ಷತೆಯ ಮೂಲಕನೇ ಆ ಕಷ್ಟಗಳನ್ನು ಪರಿಹರಿಸ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಪೂಜ್ಯ ಗುರುರಾಯರು. ಹಾಗಾಗಿ ಯಾವತ್ತೇ ಕಷ್ಟ ಇದ್ದರೂ ಕೂಡ ಕಷ್ಟ ಇದೆ ಅಂತ ಹೇಳಬಾರ್ದಂತೆ, ರಾಯರಿದ್ದಾರೆ ಅಂತ ಹೇಳಬೇಕಂತೆ. ಸೊ ರಾಯರಿದ್ದಾರೆ ಅನ್ನೋ ಆ ಶಬ್ದವನ್ನೇ ಕೇಳಿದರೆ ಸಾಕು, ಕಷ್ಟಗಳೆಲ್ಲ ತಂತಾನೆ ದೂರ ಆಗತ್ತಂತೆ. ಸೊ ಅಂಥ ಅದ್ಭುತವಾಗಿರ್ತಕ್ಕಂಥ ರಾಯರ ಆರಾಧನೆ 354ನೇ ಆರಾಧನೆ. ಸೊ ಎಲ್ಲರೂ ಹೋಗಿ ಆ ರಾಯರ ದಿವ್ಯ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ, ಸಾಧ್ಯವಾದರೆ ನಾವು ಕೂಡ ಗುರುರಾಯರ
ಮಠಕ್ಕೆ ಆವತ್ತಿನ ದಿವಸ ಹೋಗಿ ಅಲ್ಲಿನ ಒಂದು ಸುಂದರವಾಗಿರ್ತಕ್ಕಂಥ ವೀಡಿಯೋಸ್ಗಳನ್ನ ನಮ್ಮ V1 ವಾಹಿನಿಯ ವೀಕ್ಷಕರಿಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಅಲ್ಲಿ ಏನೆಲ್ಲ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದನ್ನು ಅಲ್ಲಿನ ಪ್ರಧಾನ ಅರ್ಚಕರ ಹತ್ರನೂ ಮಾತಾಡಿ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಚೀನಾದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರವಾಹ ಬಂದು ಸಾಕಷ್ಟು ಜನ ನಾಪತ್ತೆಯಾಗಿದ್ದಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಅದೇ ರೀತಿ ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಒಂದು ಜಾಕ್ಪಾಟ್, ಇಂಗ್ಲೆಂಡ್ನಲ್ಲಿ ಓದ್ತಕ್ಕಂಥ 5 ಮಹಿಳೆಯರಿಗೆ ಇಂಗ್ಲೆಂಡ್ನಲ್ಲಿ ಓದಲಿಕ್ಕೆ 40 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ. ಸೊ ಕರ್ನಾಟಕದ ಮಹಿಳೆಯರು UK ಪದವಿಯನ್ನು ಮಾಡಲಿಕ್ಕೆ, ಸ್ನಾತಕೋತ್ತರ ಪದವಿಯನ್ನು ಮಾಡಲಿಕ್ಕೆ ಈ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ. ಅವರಿಗೆಲ್ಲರೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಮನೋಜ್ ಅವರಲ್ವಾ? ಸರ್. ಓಕೆ, ಹೇಳಿ ಸರ್. ಎಲ್ಲಿಂದ ತಿಂಡಿ ಆಯಿತಾ? ಆಯ್ತು ಸರ್, ನಿಮ್ದು? ನಂದು ಕೂಡ ಆಯಿತು ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೆ ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ಓಕೆ ಸರ್, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಅಂತ ಎಸ್ ಸರ್. ಆಪ್ಷನ್ಸ್ ಹೇಳಬೇಕಾ, ನೀವೇ ಉತ್ತರ ಹೇಳ್ತೀರಾ? ಆಪ್ಷನ್ಸ್ ಹೇಳಿ. ಮೊದಲನೇದು ಸಾವಿತ್ರಿಬಾಯಿ ಫುಲೆ, ಎಸ್ ಸರ್. ಎರಡನೇದು ಸರೋಜಿನಿ ದೇವಿ ನಾಯ್ಡು, ಮೂರನೇದು ಮದರ್ ಥೆರೇಸಾ, ನಾಲ್ಕನೇದು ಇಂದಿರಾ ಗಾಂಧಿ. ಸಾವಿತ್ರಿಬಾಯಿ ಫುಲೆ ಸರ್. ಸಾವಿತ್ರಿಬಾಯಿ ಫುಲೆನಾ? ಎಸ್ ಸರ್. ಶೋರಾ? ಎಸ್ ಸರ್. ಓಕೆ ಸರ್, ಖಂಡಿತವಾಗ್ಲೂ ಸಾವಿತ್ರಿಬಾಯಿ ಫುಲೆ ಸಾಕಷ್ಟು ಕಷ್ಟ, ನಷ್ಟ, ನೋವುಗಳ, ಮಾನಸಿಕ ಹಿಂಸೆಗಳ ನಡುವೆಯೂ ಕೂಡ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿ ರೂಪುಗೊಂಡು ಅದಾದ ನಂತರ ಹಲವಾರು ವಿದ್ಯಾಸಂಸ್ಥೆಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥವ್ರನ್ನ ಇವ್ರನ್ನ ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ತಾಯಿ ಅಂತಲೂ ಕೂಡ ಪ್ರೀತಿಯಿಂದ ಕರೀತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಕ್ಕೆ. ನಿಮ್ಮ ಹತ್ರ ಯಾವುದಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ರಕ್ಷಾಬಂಧನ ಕಟ್ಸ್ಕೊಂಡ್ರಾ? ಇಲ್ಲ ಸರ್, ಅಕ್ಕ ತಂಗಿ ಯಾರೂ ಇಲ್ಲ ಸರ್. ಹೌದಾ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಚಿಕ್ಕಮಗಳೂರಿನಲ್ಲಿ ಏನೋ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ರೀತಿಯ ಜ್ವರ ಬಂದ್ಬಿಟ್ಟು ಒಂದೇ ವಾರದಲ್ಲಿ ಒಂದೇ ಗ್ರಾಮದ 3 ಜನ ಮಕ್ಕಳು ತೀರ್ಕೊಂಡು ಹೋಗಿದ್ದಾರಂತೆ. 20ಕ್ಕಿಂತ ಹೆಚ್ಚು ಮಕ್ಕಳು ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರಂತೆ. ಸೊ ದಯವಿಟ್ಟು ಆ ಕಡೆ ಯಾರಾದರೂ ಹೋಗೋದಿದ್ದರೆ ಅಥವಾ ಹೋದರೆ ಹುಷಾರಾಗಿರಿಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಯಾಕೋ ರಾತ್ರೋರಾತ್ರಿ ನಮ್ಮ ಪ್ರೀತಿಯ ವಿಷ್ಣು ದಾದಾ ಅವರ ಒಂದು ಸಮಾಧಿನ ನೆಲಸಮ ಮಾಡಿಬಿಟ್ಟಿದ್ದಾರಂತೆ. ಅದರಿಂದ ಅಭಿಮಾನಿಗಳು ತೀವ್ರ ಆಕ್ರೋಶಗೊಳಗಾಗಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಈ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ. ವಾಣಿಜ್ಯ ಇಲಾಖೆಯಿಂದನೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ 200ಕ್ಕಿಂತ ಹೆಚ್ಚು ಚಲನಚಿತ್ರಗಳು ನಡೆಸಿರ್ತಕ್ಕಂಥ ಒಬ್ಬ ನಾಯಕ ನಟನಿಗೆ ಈ ರೀತಿ ಅಗೌರವ ಸಲ್ಲಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ, ಹೇಳಿಪ್ಪ. ಹಲೋ ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ಸನ್ನಿಧಿ ಪ್ರಿಯಾ ಅಂತ. ಸನ್ನಿಧಿ ಪ್ರಿಯಾ, ಎರಡೆರಡು ಹೆಸರಾ? ಎರಡು ಹೆಸರು. ಓ ಸೂಪರ್. ಏನು ಓದ್ತಾ ಇದ್ದೀರಿ? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ಸಿದ್ಧಗಂಗಾ ಸ್ಕೂಲ್. ಸಿದ್ಧಗಂಗಾ ಸ್ಕೂಲಾ? ತುಂಬ ಸಂತೋಷ. ಇವತ್ತು ಸ್ಕೂಲ್ಗೆ ಹೋಗಿಲ್ವಾ? ಇವತ್ತು ಸ್ಕೂಲ್ಗೆ ಹೋಗಿಲ್ವಾ? ಇವತ್ತು ಸ್ಕೂಲ್ ಇಲ್ಲ, ರಜಾ ಹಾಕಿದ್ದೀನಿ. ರಜಾ ನೀವು ಹಾಕಿದ್ರೆ ಸ್ಕೂಲಿಂದ ರಜಾ ಕೊಟ್ಟಿದ್ದಾರಾ? ನಾವೇ ಹಾಕಿದ್ದೀನಿ. ಯಾಕೆ? ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ವಿ, ಅದಕ್ಕೆ. ಹೌದಾ, ಓಕೆ. ಅಣ್ಣ ತಮ್ಮ ಯಾರಾದರೂ ಇದ್ದಾರಾ ರಾಖಿ ಕಟ್ಟಲಿಕ್ಕೆ? ಇಲ್ಲ, ನಮ್ಮ ಅಕ್ಕ ಒಬ್ಳೇ ಇರೋದು. ಅಕ್ಕ ಒಬ್ಬಳೇ ಇರೋದಾ? ಓಕೆ, ತೊಂದರೆ ಇಲ್ಲ. ಏನಾಗಬೇಕು ಅಂತಿದ್ದೀರಿ ಫ್ಯೂಚರಲ್ಲಿ? ನಾನು ಕಲೆಕ್ಟರ್ ಆಗ್ಬೇಕಂತ ಇದ್ದೀನಿ. ಕಲೆಕ್ಟರ್? ಡಿಸ್ಟ್ರಿಕ್ಟ್ ಕಲೆಕ್ಟರಾ? ವೆರಿ ಗುಡ್. ಜಿಲ್ಲಾಧಿಕಾರಿ ಆಗಬೇಕು ಅಂತಿದ್ದೀರಿ? ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ, ಓಕೆನಾ? ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಾ? ಮಾಡಿದ್ವಿ. ಓಕೆ ಪುಟ್ಟ, ಒಂದು ಫೋಟೋ ಕಳಿಸ್ಕೊಡಿ ವರಮಹಾಲಕ್ಷ್ಮಿ ಹಬ್ಬದ್ದು. ಹಾಗಿದ್ರೆ ನಾಳೆ ಫೋಟೋ ಪ್ರಸಾರ ಮಾಡೋಣ, ಓಕೆನಾ? ಓಕೆ, ಗಾಡ್ ಬ್ಲೆಸ್ ಯು. ಎಲ್ಲ ಒಳ್ಳೇದಾಗಲಿ ನಿಮಗೆ, ಆಯಿತಾ? ಚೆನ್ನಾಗಿ ಓದಿಮ್ಮ. ಥ್ಯಾಂಕ್ ಯು ಸೊ ಮಚ್ ಪುಟ್ಟ, ಥ್ಯಾಂಕ್ ಯು. ನಿಮಗೂ ಕೂಡ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಹೀಗೆ ನಗ್ನಗ್ತಾ ಸಂತೋಷವಾಗಿದೆ ಅಂತ ಬ್ಲೆಸ್ ಮಾಡ್ತಿದ್ದೀನಿಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ
ಉತ್ತರ ಪ್ರದೇಶದಲ್ಲಂತೂ ಯೋಗಿ ಆದಿತ್ಯನಾಥ್ ಸರ್ಕಾರ ಎಂಥ ಒಂದು ಡ್ರಾಸ್ಟಿಕ್ ಡಿಸಿಷನ್ಸ್ ತೊಗೊಳ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಥರದ ಸಿ ಎಮ್ಗಳು ಬಹುಶಃ ಎಲ್ಲ ರಾಜ್ಯಗಳಿಗೆ ಸಿಗಬೇಕು ಅಂತ ಅನಿಸುತ್ತೆ. ಇಲ್ಲಿ ಇವರು ಯಾವುದೇ ಒಂದು ಕಮ್ಯುನಿಟಿ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಏನು ಅಕ್ರಮ ಕಟ್ಟಡದ ಹೆಸರಿನಲ್ಲಿ ಯಾವ್ಯಾವುದೆಲ್ಲ ಇತ್ತು, ಮಸೀದಿ, ಈದ್ಗಾ ಮೈದಾನ ಸೇರಿದಂತೆ, ದೇವಸ್ಥಾನಗಳು ಸೇರಿದಂತೆ, ಚರ್ಚ್ಗಳು ಸೇರಿದಂತೆ ಅನಧಿಕೃತವಾಗಿರ್ತಕ್ಕಂಥ ಸರಿಸುಮಾರು 233 ಕಟ್ಟಡಗಳಿಗೆ ನೋಟಿಸನ್ನು ನೀಡಿದ್ದಾರೆ. ಅದರಲ್ಲಿ 198 ಕಟ್ಟಡಗಳನ್ನು ಸೀಸ್ ಕೂಡ ಮಾಡಿದ್ದಾರೆ. ಸೊ ತುಂಬ ಸಂತೋಷ. ಇಲ್ಲಿ ಯಾವುದೇ ಒಂದು ಕಮ್ಯುನಿಟಿಗೆ ಅವ್ರು ಟಾರ್ಗೆಟ್ ಮಾಡ್ತಾರೆ ಅಂತಕ್ಕಂಥ ವಿಚಾರನೇ ಬರೋಲ್ಲ. ಎಲ್ಲ ಕಮ್ಯುನಿಟಿಗಳಿಗೂ ಯಾರದೇ ತಪ್ಪಿದ್ರೂ ಕೂಡ ಅದನ್ನು ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಯಾವ ತಪ್ಪು ಇಲ್ಲ, ಯಾವ ಒಂದು ಇದಕ್ಕೂ ಮುಲಾಜ್ ನೋಡೋ ಅವಶ್ಯಕತೆ ಇಲ್ಲ ಅಲ್ವಾ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ. ಟಿ ವಿ ಸೌಂಡ್ ಮ್ಯೂಟ್ ಮಾಡಿಬಿಡಿ ಸರ್. ಹಲೋ ಸರ್, ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ರಕ್ಷಾಬಂಧನ ಶುಭಾಶಯಗಳು ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು. ತಮ್ಮ ಹೆಸರು ಸರ್? ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ನಾವು ದೇವರಲ್ಲೇ ಬೇಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ನಿಮ್ಮ ಹೆಸರು ಸರ್? ದೇವರು ನಿಮ್ಮಲ್ಲಿ ಆರೋಗ್ಯ ಐಶ್ವರ್ಯ ಏನೋ ಹೆಚ್ಚಿಗೆ ಕೊಡ್ಲಿ ನಿಮ್ಮಂತವ್ರಿಗೆ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ನಿಮ್ಮ ಹೆಸರೇನು ಅಂತ ಕೇಳಿದೆ? ಎಸ್ ಸಂಜೀವ್ ಕುಮಾರ್. ಸಂಜೀವ್ ಕುಮಾರ್ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಮೆಲೆಬೆನ್ನೂರು ಸರ್. ಮಲೆಬೆನ್ನೂರು. ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದು? ನಂದು ಕೂಡ ಆಯ್ತು ಸರ್. ರಕ್ಷಾಬಂಧನ ಕಟ್ಟಿಸ್ಕೊಂಡ್ರಾ? ಆಯ್ತು ಸರ್, ಕಾರ್ಯಕ್ರಮ ಭಾಳ ಚೆನ್ನಾಗಾಯ್ತು. ರಕ್ಷಾಬಂಧನ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೊಂದು ಫೋಟೋ ಕಳಿಸ್ಕೊಡಿ ಎಲ್ಲ ಹಾಗಿದ್ರೆ. ಓಕೆ ಸರ್, ಏನ್ ಕ್ವಶನ್ ಕೇಳಿದ್ರೆ ಕೇಳಿ ಸರ್. ಕ್ವಶನ್ ಕೇಳ್ಬೋದಾ? ಕೇಳಿದ್ರೆ ಪಾಲಿಟಿಕ್ನಾಗ ಕೇಳ್ರಿ ಸರ್, ಆಮೇಲೆ ಇತಿಹಾಸ ಕೇಳಿ ಸರ್. ಓಕೆ. ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು ಅಂತ, ಕ್ರೀಡೆಗೆ ಸಂಬಂಧಪಟ್ಟಂಥ ವಿಚಾರ ಇದು. ಆಪ್ಷನ್ಸ್ ಬಂದ್ಬಿಟ್ಟು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ, ಕೋಲ್ಕತ್ತಾದ ಈಡನ್ ಗಾರ್ಡನ್, ಮುಂಬೈನ ವಾಂಖೇಡೆ ಕ್ರೀಡಾಂಗಣ, ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ. ವಾಂಖೇಡೆನಾ? ಶೋರಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಹೀಗೆ ಕರೆ ಮಾಡ್ತಾ ಇರಿ. ಒಳ್ಳೆಯದಾಗಲಿ ಸರ್. ಓಕೆ ಸರ್, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ಸೊ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದೆರಡು ವಿಚಾರಗಳನ್ನು ಹೇಳಿಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಆಸೆಪಟ್ಟು ಮೊಬೈಲ್ನ ದುಡ್ಡು ಕೊಟ್ಟು ತೊಗೊಂಡೋದು ನೋಡಿರ್ತೀವಿ. ಅಲ್ಲೂ ಕೆಲವೊಬ್ಬರು ಜನ ಈ ಒಂದು ಮೊಬೈಲ್ ಅಂಗಡಿಗೆ CCTV ಇದ್ದರೂ ಕೂಡ ಮೊಬೈಲ್ ಕಳ್ತನ ಮಾಡೋದನ್ನು ನೋಡಿರ್ತೀವಿ. ಆದರೆ ಇಲ್ಲೊಂದು ಘಟನೆ ನಡೆದಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಡೆದಿದೆ. ಏನು ಅಂತ ಹೇಳಿದ್ರೆ, ಇವ್ರಿಗೆ ಬಹುಶಃ ಮೊಬೈಲ್ಗಳ ಮೇಲೆ ಅದು ಯಾವ ರೀತಿ ಹುಚ್ಚಿತ್ತೋ ಏನೋ ಗೊತ್ತಿಲ್ಲ, 1-2 ಮೊಬೈಲ್ ಯಾಕೆ ತೊಗೋಬೇಕು ಅಂಥೇಳಿ ಮೊಬೈಲ್ ಟ್ರಕ್ನೇ ಕಳ್ತನ ಮಾಡಿದ್ರು. ಅದು ಕೂಡ ಹೆಚ್ಚು ಕಡಿಮೆ 91 ಕೋಟಿ ರೂಪಾಯಿ ಮೊಬೈಲ್ಗಳು ಈ ಒಂದು ಟ್ರಕ್ಕಲ್ಲಿತ್ತು ಅಂತ ಹೇಳಲಾಗಿದೆ. ಅದು ಕೂಡ ನಮ್ಮ ಬೆಂಗಳೂರು ಹತ್ರ ಈ ಒಂದು ಟ್ರಕ್ ಕಳ್ತನ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಯಾವ ಪುಣ್ಯಾತ್ಮರು ಈ ಟ್ರಕ್ಕನ್ನು ಹೇಗೆ ತೊಗೊಂಡು ಹೋದರು, ಅದು ಅಲ್ಲದೆ ಈ ಒಂದು ಮೊಬೈಲ್ಗಳನ್ನು ಅವ್ರು ಸೀಸ್ ಆಗ್ತಾರೆ ಅಥವಾ ಅವ್ರು ಹಾಕ್ಕೊಳ್ತಾರೆ ಅನ್ನೋ ಒಂದು ಭಯನೂ ಇಲ್ಲದೆ 91 ಕೋಟಿ ರೂಪಾಯಿ ಇರ್ತಕ್ಕಂಥ ಟ್ರಕ್ಕನ್ನು ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಏನೋ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಹಾಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ಭಾವಿಸ್ತಾ ಎಂದಿನಂತೆ ಇವತ್ತಿನ ವಾರಾಂತ್ಯದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಮತ್ತೊಮ್ಮೆ ರಕ್ಷಾಬಂಧನ ಹಾಗೂ ವಿಶೇಷವಾಗಿರ್ತಕ್ಕಂಥ ಯಜ್ಞೋಪವೀತ ಅಥವಾ ಜನಿವಾರ ಧಾರಣೆಯ ಒಂದು ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಶೇಷವಾಗಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯಂದರು ರಾಖಿಯನ್ನು ಕಟ್ಟಿಸ್ಕೊಳ್ತಿರೋರು ಎಲ್ಲರೂ ಕೂಡ ಒಂದು ಫೋಟೋಸ್ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಆ ಫೋಟೋಸ್ನ ಮತ್ತೆ ಸೋಮವಾರದ ದಿವಸ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವಿರಾಮ ತಗೊಳ್ತಾ ಇದ್ದೀನಿ. ಸೊ ನಾಳೆ ಭಾನುವಾರ, ದಯವಿಟ್ಟು ಹೊರಗಡೆ ಹೋಗುವಾಗ ಹುಷಾರಾಗಿರಿ. ಏಕೆಂದರೆ ಮುಂದಿನ 14 ದಿನಗಳ ಕಾಲ ನಿರಂತರವಾಗಿ ಭಾರೀ ಗಾಳಿ ಸಹಿತ ಮಳೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸೊ ಹಾಗಾಗಿ ಎಚ್ಚರವಾಗಿರಿ, ಹುಷಾರಾಗಿರಿ. ಎಲ್ಲಿಗೆ ಹೋದರೂ ಕೂಡ ನಿಮ್ಮ ಸೇಫ್ಟಿಯನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.